ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರಲ್ಲಿ ಸೇರಿ ಬಂದಿರುವಾಗ ಈ ವರ್ಷದ ಮೊದಲನೇ ಆಯ್ತವಾರ ಆಗಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ಎಲ್ಲರೂ ನಾವು ಹೊಸ ವರ್ಷದ ಶುಭಾಶಯಗಳನ್ನು ಒಬ್ರಿಗೊಬ್ಬರು ನಾವು ತಿಳಿಸಿದ್ದೇವೆ ಅಲ್ಲ. ಆದರೆ ನೆನ್ಪು ಮಾಡಲಿಕ್ಕೆ ಇಷ್ಟಪಡ್ತೇನೆ, ಹೊಸ ವರ್ಷ ಬಂತು ಅಂತ ಹೇಳಿ ಇದ್ದಕ್ಕಿದ್ದಂಗೆ ನಮ್ಮ ಜೀವಿತವು ಹೊಸದು ಆಗುವುದಿಲ್ಲ. ಆಮೆನ್. ಹೊಸತನ ನಂಬರ್ 1 ಎಲ್ಲಿಂದ ಬರ್ತದಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಅದು ಬರುವಂಥದ್ದಾಗಿದೆ. ಆಮೆನ್. ಯೇಸು ನನ್ನಲ್ಲಿ ನೀನಿರುವಾಗ ನಾ ಸೋತು ಹೋಗಲಾರೆ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಆಗಿದ್ದಾನೆ, ಹಳೆದೆಲ್ಲ ಹೋಯಿತು, ಎಲ್ಲವೂ ಏನಾಯಿತು, ಹೊಸದಾಯಿತು. ರೈಟ್. ಎರಡನೇದಾಗಿ ಹೊಸದು ನಮ್ಮ ಜೀವಿತದಲ್ಲಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ನಾವು ಇದ್ದುಕೊಂಡು ಆತನ ವಾಕ್ಯವನ್ನು ನಾವು ಕಲಿತುಕೊಂಡು ಆ ವಾಕ್ಯದ ಪ್ರಕಾರ ನಾವು ಯಾವಾಗ ನಡಿಲಿಕ್ಕೆ ಪ್ರಾರಂಭ ಮಾಡ್ತೇವೋ ಅವಾಗ ಹೊಸ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ಸೊ ಹೊಸ ವರ್ಷ ಬಂದಿದೆ, ಆಟೋಮೆಟಿಕ್ ನಮ್ಮ ಜೀವಿತ ಹೊಸದಾಗುವುದಿಲ್ಲ. ನಾವೆಷ್ಟೇ ಬಯಸ್ಬೋದು, ನಾನು ಹೇಳ್ಬೋದು, ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹಾರೈಸ್ತೇನೆ, ಎಷ್ಟು ಒಳ್ಳೆಯದೇ, ಸಂತೋಷ. ಆದರೆ ನಿಜವಾದ ಬದಲಾವಣೆ ನಮ್ಮ ಜೀವಿತದಲ್ಲಿ ಯಾವಾಗ ಬರ್ತದಂತ ಹೇಳಿದ್ರೆ ಕ್ರಿಸ್ತನಲ್ಲಿರಬೇಕು. ಎರಡನೇದಾಗಿ ಆತನ ವಾಕ್ಯಗಳನ್ನು ನಾವು ಅಂಗೀಕರಿಸಿ ಅದರ ಪ್ರಕಾರ ನಡೀತಾ ನಮ್ಮಲ್ಲಿ ಬರಬೇಕಾದಂಥ ಕೆಲವು ಬದಲಾವಣೆಗಳನ್ನು ಪವಿತ್ರಾತ್ಮನ ಮುಖಾಂತರ ನಾವು ಮಾಡುವಾಗ ಏನಾಗ್ತದೆ, ನಾವು ರೂಪಾಂತರಗೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ. ಅದೇ ಸೋಂಬೇರಿಗಳಾಗಿದ್ದರೆ, ಚಳಿ ಅಂತ ನಾವು ಎದ್ದೇಳದೇ ಇದ್ದರೆ, ಚಳಿ ಅಂತ ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ಜೀವಿತ ಹಂಗೆ ಇರ್ತದೆ, ಏನು ಚೇಂಜ್ ಆಗಲ್ಲ. ಹಲ್ಲೆಲೂಯಾ. ನಂಬುವವರು ನನ್ನ ಹತ್ರ ಆಮೇನ್ ಅಂತ ಹೇಳ್ಬೋದು. ಆಮೆನ್. ಎಲ್ಲರಿಗೆ ಪರ್ಮಿಷನ್, ಎಲ್ಲರ ಮಧ್ಯದಲ್ಲಿ ದೇವ್ರ ವಾಕ್ಯವನ್ನು ಕೇಳುವಾಗ ಯಾವುದಪ್ಪ ಇದು ವಾಕ್ಯ ಸತ್ಯ, ಇದು ದೇವರಿಂದ ಅಂತ ನೀವು ಒಪ್ಕೊಳ್ಳೋದಾದ್ರೆ ಗಟ್ಟಿಯಾಗಿ ಆಮೇನ್ ಅಂತ ನೀವು ಹೇಳ್ಬೋದು ಪ್ರಿಯರ್. ಆಮೇನ್ ಅಂತ ಗಟ್ಟಿಗೆ ಅಂದ್ರೆ ನಿಮ್ಮ ಚಳಿ ಕೂಡ ಬಿಟ್ಟು ಹೋಗ್ತದೆ. ಸ್ವಲ್ಪ ಕೈ ಎತ್ತಿ ಹಿಂಗೆ ಅಂದಿರಂದ್ರೆ ಇನ್ನೂ ಚಳಿ ಹೋಗ್ತದೆ. ಹಲ್ಲೆಲೂಯಾ. ಇನ್ನೂ ಜೋರಾಗಿ ಆಮೇನ್ ಅಂತ ಹೇಳಿರಂದ್ರೆ ಪಕ್ಕದಲ್ಲಿರೋರು ನಿದ್ದೆ ಕೂಡ ಹೋಗ್ಬಿಡ್ತದೆ. ಆಮೇನಲ್ಲಿ ಅಲ್ಲಲ್ಲೂ ಹೇಳೋದ್ರಲ್ಲಿ ಬಹಳ ಲಾಭಗಳು ಇರುವಂಥದ್ದಾಗಿದೆ ಪ್ರಿಯರೇ. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಮತ್ತು ನಾನು ದೇವರ ವಾಕ್ಯವನ್ನು ಹಂಚ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡ್ರಿ, ಅನೇಕ ಸರಿ ನಾವು ವಾಕ್ಯವನ್ನು ಸಾರುವಾಗ ಆ ವಾಕ್ಯವನ್ನು ಬರೀ ನಾವು ಆ ವಾರಕ್ಕೆ ಸೀಮಿತ ಮಾಡಬಾರದು. ಕೆಲವೊಂದ್ಸರಿ ನಾವು ಈ ವಾರ ವಾಕ್ಯ ಚೆನ್ನಾಗಿತ್ತು, ಆಮೇಲೆ ಮರ್ತು ಬಿಡ್ತೇವೆ. ನಾವು ನೆಕ್ಸ್ಟ್ ವಾರ ಇನ್ನೊಂದು ವಾಕ್ಯ ಬಂದರೆ ನಾವು ಅಂದ್ಕೊಳ್ಳೋ ಹಳೆದನ್ನು ಮರ್ತು ಬಿಟ್ಟಿರ್ತೇವೆ. ನಾವು ಆ ರೀತಿ ಇರಬಾರ್ದು. ದೇವರು ನಮ್ಮ ಸಂಗಡ ಮಾತನಾಡಿದಾಗ, ದೇವರ ವಾಕ್ಯ ನನಗೆ ಬಂದಾಗ, ದೇವರ ವಾಕ್ಯ ನಿಮಗೆ ಬಂದಾಗ ಅದು ನಮ್ಮ ಜೀವಮಾನಕ್ಕೆಲ್ಲ ಅದು ವಾಕ್ಯವಾಗಿರುವಂಥದ್ದಾಗಿದೆ. ಆಮೆನ್. ದೇವರು ನಮ್ಮ ಜೀವಿತದಲ್ಲಿ ಕಟ್ಟುವವನಾಗಿದ್ದಾನೆ. ಉದಾಹರಣೆಗಾಗಿ ನಿಮ್ಮ ಜೀವಿತದಲ್ಲಿ ಮನೆ ಕಟ್ಟುವಾಗ ನಾವು ಬುನಾದಿ ಹಾಕ್ತೇವೆ ಇಲ್ಲ, ರೈಟ್. ಆಮೇಲೆ ಒಂದು ಗ್ರೌಂಡ್ ಫ್ಲೋರ್ ಇರ್ಬೋದು, ಆಮೇಲೆ ಯೋಚನೆ ಬರ್ಬೋದು, ನಾನು ಮೊದಲನೇ ಮಾಡಿ ಕಟ್ಟಬೇಕಪ್ಪ ಅಂತ, ರೈಟ್. ಹೊಸ ಸಂಗತಿ ಅದು. ಮೊದಲನೇ ಮಾಡಿ ನೀವು ಕಟ್ತೀರಿ, ಅವಾಗ ಬುನಾದಿನ ತೆಗೆದು ಬಿಸಾಡ್ತೀರಾ? ಇಲ್ಲ, ಅದು ಬುನಾದಿ ಸದಾಕಾಲ ಇರುವಂಥದ್ದು. ಅದರ ಮೇಲೆ ದೇವರು ಕಟ್ಟುವಾತನಾಗಿದ್ದಾನೆ. ಆಮೇನ್. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಬರೀ ಒಂದು ವಾರಕ್ಕೆ ಅಲ್ಲ, ಒಂದು ದಿನಕ್ಕೆ ಅಲ್ಲ, ಒಂದು ಕ್ಷಣಕ್ಕೆ ಅಲ್ಲ, ಅದು ನಮ್ಮ ಜೀವಮಾನಕ್ಕೆ ಆಗಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ಓಕೆ. ಸೊ ಅನೇಕ ಸರಿ ಏನಾಗ್ತದೆ, ನಾವು ವಾಕ್ಯವನ್ನು ಕೇಳಿದ್ವಿ, ಹಳೆದನ್ನು ಮರ್ತೋಗು ಅಂದ್ರೆ ಮತ್ತೆ ವಾಕ್ಯನ ಮರ್ತೋಗ್ಬೇಡ್ರಿ. ಹಳೆದನ್ನು 2024 ಮೆಸೇಜ್ಗಳೆಲ್ಲ ನಾನು ಮರ್ತೋಗ್ಬಿಟ್ಟೆಪ್ಪ. ಯಾಕಂದ್ರೆ ದೇವ್ರು ಹೇಳೋನಲ್ಲ ಹಳೆದನ್ನು ಮರ್ತೋಗಂತ. ಅದನ್ನು ಮರಿಬಾರ್ದು, ಅದನ್ನು ನೆನ್ಪಿಟ್ಕೊಳ್ಳಬೇಕು. ಹಲ್ಲೆಲೂಯಾ. ಸೊ ನಾನು ಕೆಲವು ವಿಷಯಗಳನ್ನು ಕಳೆದ ವರ್ಷದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ವರ್ಷ ಮಾತ್ರ, ಇವತ್ತು ಮಾತ್ರ, ನಿನ್ನೆ ಇವತ್ತು ಮಾತ್ರ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವು ಕಳೆದ ವರ್ಷ ಎಲ್ಲ ಮಾಡಿದ್ವಿ. ಮಾತಾಡಿದಾಗ ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ, ರೈಟ್. ಒಂದು ದೇವರು ನಮ್ಮ ಸಂಗಡ ಮಾತಾಡಿದ್ದು ಏನಂತ ಹೇಳಿದ್ರೆ, ನಾವು ದೇವರ ಸನ್ನಿಧಾನವನ್ನು ಹೊತ್ತುಕೊಂಡು ಹೋಗುವಂಥ ಪ್ರಜೆಗಳಾಗಬೇಕು. ಇವಾಗ ನಾವು ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದೆವು, ರೈಟ್. ಭಾರತದಲ್ಲಿ ಉಜ್ಜೀವ ಬರಬೇಕು, ರಕ್ಷಣೆ ಹೊಂದಬೇಕು. ಜನರು ಹೆಂಗೆ ರಕ್ಷಣೆ ಹೊಂದುತ್ತಾರೆ? ದೇವರು ಎಲ್ಲೋ ಆಟೋಮೆಟಿಕ್ ಎಲ್ಲಿಂದೋ ಕೆಲಸ ಮಾಡಲ್ಲ. ದೇವರು ನನ್ನನ್ನು, ನಿನ್ನನ್ನು, ನಮ್ಮೆಲ್ಲರನ್ನು ಉಪಯೋಗಿಸಿ ಜನರನ್ನು ಮುಟ್ಟುವಾತನಾಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ಗಾಳಿಯಲ್ಲಿ ಕೆಲಸ ಮಾಡಲ್ಲ. ದೇವರು ಬೈಬಲಲ್ಲಿ ನಾವು ನೋಡುವುದಾದರೆ ತನ್ನ ಪ್ರಜೆಗಳನ್ನು, ತನಗೆ ಲಭಿಕೆಯಾಗಿರುವಂಥ ವ್ಯಕ್ತಿಗಳನ್ನು ಪಾತ್ರೆಯಾಗಿ ಉಪಯೋಗಿಸಿ ದೇವರು ಆ ದೇಶದಲ್ಲಿ ಆರೋಗ್ಯವನ್ನು, ಜೀವವನ್ನು ಆತನು ತಂದಿದ್ದಾನೆ ಪ್ರಿಯರೇ. ಐಗುಪ್ತದಿಂದ ಬಿಡಿಸ್ಬೇಕಂದ್ರೆ ಮೋಸೆ ಬೇಕಿತ್ತು, ಅಬ್ರಾಮನು ಬೇಕಿತ್ತು,
ರೈಟ್? ದೇವರು ಪ್ರತಿಯೊಂದು ಕ್ಷಣದಲ್ಲಿ ನೀವು ನೋಡೋದಾದ್ರೆ ಒಬ್ಬ ಮಾನವನು ದೇವರಿಗೆ ಒಳಗಾದಂಥ ವ್ಯಕ್ತಿ, ಅವನ ಮುಖಾಂತರ ದೇವರು ಕೆಲಸ ಮಾಡಿದ್ದಾನೆ ಪ್ರಿಯರ್. ನಾವು ಅನ್ಕೋತೇವೆ, ಸ್ವಾಮಿ ಭಾರತ ದೇಶವನ್ನು ನೀನು ಮುಟ್ಟು, ಸಭೆಗಳು ಸ್ಥಾಪನೆ ಮಾಡಲಿ ಅಂತ ನಾವು ಇಲ್ಲೇ ಪ್ರಾರ್ಥನೆ ಮಾಡಿ ಇನ್ನೆಲ್ಲ ದೇವ್ರು ಮಾಡ್ತಾನೆ ಬಿಡೋದ್ರೆ ಅದು ತಪ್ಪೋದು. ದೇವರು ಮಾಡ್ತಾನೆ, ಖಂಡಿತವಾಗ್ಲೂ ದೇವರಿಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ನನ್ನ ಮುಖಾಂತರ, ನಿನ್ನ ಮುಖಾಂತರ, ಸಭೆಯ ಮುಖಾಂತರ, ತನ್ನ ಜನರ ಮುಖಾಂತರ ಆತನು ಮಾಡುವಾತನಾಗಿದ್ದಾನೆ. ಆಮೆನ್. ನೀನು ನಾನು ವೈಯಕ್ತಿಕವಾಗಿ ಸಭೆಯಾಗಿ ದೇವರಿಗೆ ಲಭಿಕೆಯಾಗಿರುವ ಪಾತ್ರೆ ಆಗಿದ್ರೆ, ದೇವರ ಈ ಪಾತ್ರೆಗಳನ್ನು ತುಂಬಿಸಿ ನಮ್ಮ ಆ ಪಾತ್ರೆಯ ಮುಖಾಂತರ ತನ್ನ ಮಹಿಮೆಯನ್ನು ತೋರ್ಪಡಿಸಿ ಜನರನ್ನು ಮುಟ್ಟುವವನಾಗಿದ್ದಾನೆ. ಅವರ ಬಂಧನಗಳನ್ನು ಆತನು ಬಿಡಿಸುವಾತನಾಗಿದ್ದಾನೆ. ಆಮೆನ್. ಅದಕ್ಕೆ ನನ್ನ ನಿನ್ನ ಪಾತ್ರ ಬಹಳ ಇಂಪಾರ್ಟೆಂಟ್. ಪಕ್ಕದಲ್ಲಿರೋರಿಗೆ ತಟ್ಟಿ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ. ಶೇಕ್ ಹ್ಯಾಂಡ್ ಕೊಡೋದು ಚೆನ್ನಾಗಿ, ಸ್ವಲ್ಪ ಜನ ನಾನು ನಿನ್ನ ಮುಟ್ಟೋದೇ ಇಲ್ಲ, ಇಲ್ಲಿ ಯಾರು ಅಸ್ಪೃಶ್ಯರಿಲ್ಲ ಇಲ್ಲಿ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಕೀಳು ಜಾತಿ ಮೇಳು ಜಾತಿ ಇಂಥ ಯೋಚನೆ ಕೂಡ ಇರಬಾರ್ದು. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ. ಹಲ್ಲೆಲೂಯಾ. ಶೇಕ್ ಹ್ಯಾಂಡ್ ಕೊಡ್ರಿ, ಬೆಚ್ಚಗಾಗ್ತೀರಿ ನೀವು ಹೆಂಗಿದ್ದವ್ರು. ಶೇಕ್ ಹ್ಯಾಂಡ್ ಕೊಡ್ರಿ. ಅದು ಒಬ್ರದೊಬ್ರು ಕೈ ಟಚ್ ಆದ್ರೆ ಬಿಸಿ ಆಗ್ತತೆ. ಹಲ್ಲೆಲೂಯಾ. ಹೇಳ್ರಿ, ನಮ್ಮ ಪಾತ್ರ ಇದೆ ದೇವರ ಕರೆಯಲ್ಲಿ, ನಮ್ಮ ಪಾತ್ರ ಇದೆ. ಹೇಳಿ, ಬಳ್ಳಾರಿಯ ಉಜ್ಜೀವದಲ್ಲಿ ನಮ್ಮ ಪಾತ್ರವಿದೆ. ಭಾರತ ದೇಶದ ಉಜ್ಜೀವದಲ್ಲಿ ನಮ್ಮ ಪಾತ್ರವಿದೆ. ಹಿಂದೆ ಇರೋರು ಹೇಳ್ತಾ ಇದ್ದೀರಾ? ಒಬ್ಬರು ಹಂಗೆ ಅದು ಏನೋ ಅಂತಾರಲ್ಲ, ಒಂಟಿ ಯಾರನ್ನ ನಾನು ಸಭೆಗೆ ನಾನು ಬರ್ತೀನಿ, ತುಂಬಿರ್ತೀನಿ, ಹೋಗ್ತಾನೆ, ಯಾರನ್ನ ನೋಡಲ್ಲ, ಯಾರನ್ನ ಮಾತಾಡಲ್ಲ, ಯಾರಿಗೆ ಸೆಕೆಂಡ್. ಅದು ಸಭೆ ಅಲ್ಲ, ನೀನು ಅದು ಯೇಸು ಹೇಳ್ಕೊಟ್ಟಿದ್ದಲ್ಲ ಅದು. ಹಲ್ಲೆಲೂಯಾ. ಸಭೆಯಲ್ಲಿ ವಿಶ್ವಾಸಿಗಳು ನಿಮ್ಗೆ ಸ್ನೇಹಿತರಾಗಿರ್ಬೇಕು. ನೀನು ಮಾಡ್ಕೊಳ್ಬೇಕು. ಸ್ವಲ್ಪ ನನಗೆ ಯಾರು ಸ್ನೇಹಿತರಲ್ಲ, ನೀನು ಮಾಡ್ಕೊಂಡಿಲ್ಲ. ಹಲ್ಲೆಲೂಯಾ. ನೀನು ಮಾಡ್ಕೋ, ಮಸ್ತ್ ಜನ ಸ್ನೇಹಿತರು ಸಿಗ್ತಾರೆ. ಆಮೇನ್. ಸ್ವಲ್ಪ ಜನ ಯಾರು ನನ್ನ ಮಾತಾಡ್ಸಿಲ್ಲ, ನೀನು ಮಾತಾಡ್ಸು. ಹಲ್ಲೆಲೂಯಾ. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಸೊ ದೇವರು ನಮ್ಮನ್ನು ಉಪಯೋಗಿಸಬೇಕೆಂಬುದಾಗಿದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ದೇವರು ನನ್ನ ಮೂಲಕ, ನಿನ್ನ ಮೂಲಕ, ನಮ್ಮ ಮೂಲಕ ಬಳ್ಳಾರಿಯನ್ನು, ಕರ್ನಾಟಕವನ್ನು, ಭಾರತ ದೇಶವನ್ನು ಮುಟ್ಟಬೇಕೆಂದಿದ್ದಾನೆ. ವೆರಿ ಗುಡ್. ರೈಟ್? ಅದಕ್ಕೆ ದೇವರು ನಮ್ಮ ಹತ್ರ ಏನು ಹೇಳ್ದ ಅಂದ್ರೆ, ನಾವು ಆತನ ಸನ್ನಿಧಾನವನ್ನು ಹೊತ್ತುಕೊಂಡು ಹೋಗುವಂತ ಪ್ರಜೆಗಳಾಗಬೇಕು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಗುಡಾರ ನೋಡಿದ್ವಿ, ಹಳೆ ಒಡಂಬಡಿಕೆಯಲ್ಲಿ ಮಂದಿರ ನೋಡಿದ್ವಿ. ದೇವರ ಒಂದು ಮಹಿಮೆ, ತೇಜಸ್ಸು ಅಲ್ಲಿ ಮಂದಿರದಲ್ಲಿತ್ತು. ಆದ್ರೆ ದೇವರಿಗೆ ಸ್ತೋತ್ರ, ಮೋಶೆ ದೇವರ ಸಂಗಡ ನಡೆದ. ದೇವರು ಮೋಶೆ ಸಂಗಡ ಹೇಗೆ ಮಾತನಾಡಿದ? ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಹತ್ರ ಮಾತನಾಡಿದಂತೆ ಮಾತನಾಡಿದ. ಹಲ್ಲೆಲೂಯಾ. ಇದು ಏನ್ ಮಾಡ್ತದಂದ್ರೆ, ನಮ್ಮಲ್ಲೊಂದು ಆಸೆ ಹುಟ್ಟಿಸ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಮೋಸೆ ದೇವರ ಹತ್ರ ಆ ರೀತಿ ಸ್ನೇಹವನ್ನು ಇಟ್ಟುಕೊಂಡಿದ್ದ ಅಂತಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಾನು ಅಂತ ಸ್ನೇಹವನ್ನು ಇಟ್ಟುಕೊಳ್ಳಬೇಕು ದೇವರ ಹತ್ರ ಅಂತ ನಮ್ಮೆಲ್ಲರಿಗೊಂದು ಆಸೆ ಹುಟ್ಟಬೇಕು. ಕ್ರೈಸ್ತ ಜೀವಿತ ಬರೀ ಸಭೆಗೆ ಬಂದೆ, ಆಯ್ತವಾರ ಬಂದೆ, ಓದೆ ಅಂತ ಸ್ವಲ್ಪ ಜನಕ್ಕೆ ಅಷ್ಟೇ ಕ್ರೈಸ್ತ ಜೀವಿತ. ಹೆಂಗನರಪ್ಪ ಆಯ್ತವಾರ ಸಭೆಗೆ ಬಂದೆ ಹೋಗ್ಬಿಟ್ಟೆ, ಅದಲ್ಲ ಅದು. ದಿನನಿತ್ಯ ಆತನೊಂದಿಗೆ ಸ್ನೇಹದಲ್ಲಿ ಆಪ್ತವಾಗಿ, ಕ್ಲೋಸ್ ಆಗಿ, ಆತನು ಹೇಳಿದ್ದನ್ನು ಕೇಳುತ್ತಾ ವಿಧೇಯನಾಗಿ ನಡೆಯುವುದು, ಅದು ಕ್ರೈಸ್ತ ಜೀವಿತವಾಗಿರುವಂಥದ್ದಾಗಿದೆ ಪ್ರಿಯ. ಮೋಶೆ ಮಾದರಿಯನ್ನು ತೋರಿಸಿದ. ನೋಹ ದೇವರ ಸಂಗಡ ನಡೆದನು, ಹನೋಕನು ದೇವರ ಸಂಗಡ ನಡೆದನು, ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದನು. ಅವರೆಲ್ಲರೂ ದೇವರ ಜೊತೆಗೆ ನಡೆದರು, ದೇವರ ಸ್ನೇಹಿತರಾದ್ರಂದ್ರೆ ನೀನು ನಾನು ಕೂಡ ಇನ್ನೂ ಹೆಚ್ಚಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರ ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ ಪ್ರಿಯರೇ. ಯಾವಾಗ ನಾವು ದೇವರ ಸ್ನೇಹಿತರಾಗ್ತೇವೋ ಅವಾಗ ಮಾತ್ರ ನಾವು ಲೋಕದ ಜನರಿಗೆ, ಇತರರಿಗೆ ನಾವು ಆಶೀರ್ವಾದದಾಯಕವಾಗ್ತೇವೆ. ಹಲ್ಲೆಲೂಯಾ. ನಾವು ಖಾಲಿ ಪಾತ್ರೆಗಳಾಗಿರಬಾರ್ದು, ದೇವರನ್ನು ಹೊತ್ತುಕೊಂಡು ಹೋಗುವಂತ ಪಾತ್ರೆಗಳು ನಾವು. ಇದು ಬರೀ ಪಾಸ್ಟರ್ಗಳಿಗೆ ಮಾತ್ರವಲ್ಲ. ಕೆಲವರು ಹೇಳ್ಕೊಡ್ತಾರೆ ಬರೀ ಪಾಸ್ಟರ್ಗಂತ ಅಲ್ಲ, ಪ್ರತಿಯೊಬ್ಬ ವಿಶ್ವಾಸಿ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಏನ್ ಮಾಡಿದ್ದಾನೆ? ನನಗೆ ಗುಡಾರ ಬೇಡ, ನನಗೆ ಮಂದಿರ ಬೇಡ. ಹೊಸ ಒಡಂಬಡಿಕೆಯಲ್ಲಿ ದೇವರು ಏನ್ ಮಾಡಿದ್ದಾನೆ? ನಿನ್ನನ್ನು ನನ್ನನ್ನೇ ಆತನು ತನ್ನ ಆಲಯವಾಗಿ ಆತನು ಮಾಡಿದ್ದಾನೆ ಪ್ರಿಯರೇ. ಆಮೇನ್.
ಅಂದ್ರೆ ಅರ್ಥವೇನು? ಬಂಡೆಟ್ಟಿಯಲ್ಲಿರುವವರು ನೀವು ದೇವರ ಆಲಯವಾಗಿದ್ದೀರಿ, ದೇವರಿಂದ ನಾವು ತುಂಬಿದವರಾಗಿದ್ರೆ ಆತನ ತೇಜಸ್ಸು ನಮ್ಮಲ್ಲಿರುವುದಾದ್ರೆ ಬಂಡೆಟ್ಟಿ ಆಶೀರ್ವಾದ ಹೊಂದುವಂತದ್ದಾಗಿದೆ. SRP ಅವರು, ನೀವು ಶ್ರೀರಾಮ್ಪುರ ಕಾಲನಿಯವರು, ನೀವು ದೇವರ ಆಲಯವಾಗಿದ್ದೀರಿ. ನಿಮ್ಮನ್ನು ನೀವು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿ ಪಾತ್ರೆಗಳು ನೀವು ಆಗಿರುವುದಾದ್ರೆ ದೇವರು ನಿಮ್ಮನ್ನು ತುಂಬಿಸಿ, ನಿಮ್ಮನ್ನು ತೇಜಸ್ಸಿನಿಂದ ತುಂಬಿಸಿ ಶ್ರೀರಾಮ್ಪುರ ಕಾಲನಿಗೆ ನಿಮ್ಮನ್ನು ಆಶೀರ್ವಾದದಾಯಕವಾಗಿ ಆತನು ಉಪಯೋಗಿಸುವವನಾಗಿದ್ದಾನೆ. ಗುಗ್ಗರಟ್ಟಿಯವರು, ನೀವು ಅದನ್ನೇ ಮಾಡುವುದಾದ್ರೆ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ನಾನಾ ಜನಗಳು ಬೇರೆ ಬೇರೆ ಕಡೆ ಕೆಲಸ ಮಾಡುವವರಾಗಿದ್ದಾರೆ. ಕೆಲವರು ಟೀಚರ್ಸ್ ಇದ್ದಾರೆ, ಕೆಲವರು ನರ್ಸ್ಗಳಿದ್ದಾರೆ. ರೈಟ್? ನಿಮ್ದು ಬರೀ ಕೆಲಸ ಬೋಧನೆ ಮಾಡುವುದು, ಟೀಚ್ ಮಾಡುವಂಥದ್ದು, ಅಥವಾ ಹೋಗಿ ಹಾಸ್ಪಿಟಲ್ಗೆ ಹೋದೆ ನಾನು ಕೆಲಸ ಮಾಡಿದೆ, ಎಸ್ ಅದು ನಿಮಗೆ ಉದ್ಯೋಗ. ಆದರೆ ಆ ಉದ್ಯೋಗದಲ್ಲಿ ಬೇರೆಯವರು ನರ್ಸ್ಗಳಿದ್ದಾರೆ, ಬೇರೆ ಟೀಚರ್ಗಳಿದ್ದಾರೆ. ಆದರೆ ನೀವು ವಿಭಿನ್ನವಾದವರು, ನೀವು ಅಭಿಷಿಕ್ತರಾದಂಥ ಟೀಚರ್ಗಳಾಗಿದ್ದೀರಿ, ನೀವು ಅಭಿಷಿಕ್ತವಾಗಿರುವಂಥ ನರ್ಸ್ಗಳಾಗಿದ್ದೀರಿ. ಹಲ್ಲೆಲೂಯಾ. ಬೇರೆಯವರು ಬರೀ ಸೂಜಿ ಸುಚ್ಚಬಹುದು, ಆದರೆ ನೀವು ಅವ್ರ ಕೈಯನ್ನು ಹಿಡಿಯುವಾಗ ನಿಮ್ಮ ಮುಖಾಂತರ ದೇವರ ಸನ್ನಿಧಾನ, ದೇವರ ಶಕ್ತಿ, ಸ್ವಸ್ಥತೆ ಅದು ಹರಿಯುವಂಥದ್ದಾಗಿದೆ. ಯಾವಾಗ? ನಮ್ಮನ್ನು ನಾವು ದೇವರಿಗೆ ಸಜೀವ ಯಜ್ಞವಾಗಿ ಪಾತ್ರೆಯಾಗಿ ನಾವು ಅರ್ಪಿಸಿದಾಗ. ಹಲ್ಲೆಲೂಯಾ. ಆಮೆನ್. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಕ್ರೈಸ್ತ ಜೀವಿತವು ಬರೀ ಆಯ್ತವಾರಕ್ಕೆ ಮಾತ್ರವಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರ ಈ ಹೊಸ ವರ್ಷದಲ್ಲಿ ನಾನು ದೇವ ಭರಿತನಾಗಿರ್ಬೇಕು, ಆತ್ಮ ಭರಿತನಾಗಿರಬೇಕೆಂಬುದಾಗಿ? ಹಲ್ಲೆಲೂಯಾ. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಇರುವಾಗ, ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ, ವಾಕ್ಯದಲ್ಲಿ ನಾವು ಬೆಳೆಯುವಾಗ, ಬರೀ ತಿಳ್ಕೊಳ್ಳುವುದಲ್ಲ ವಾಕ್ಯ, ಅದನ್ನು ನಾವು ಅನುಸರಿಸುವಾಗ ನಾವು ದೇವರಿಗೆ ಅರ್ಪಿತವಾಗಿರುವಂಥ ಸಜೀವ ಯಜ್ಞವಾಗಿರ್ತೇವೆ. ಆತನ ನಮ್ಮನ್ನು ತುಂಬಿಸ್ತಾನೆ, ನಮ್ಮಿಂದ ಹೊರಸೂಸುತ್ತಾನೆ, ಜನರನ್ನು ನಮ್ಮ ಮೂಲಕ ಮುಟ್ಟುವಾತನಾಗಿದ್ದಾನೆ. ಆಮೇನ್. ಪಾಸ್ಟರ್ ಶ್ರೀನಿವಾಸ್ ಬಂದಿದ್ರು ಕ್ರಿಸ್ಮಸ್ ದಿನ. ಎಷ್ಟು ಜನ ಇದ್ರೆ ಕ್ರಿಸ್ಮಸ್ ದಿನ? ಎಷ್ಟು ಜನಕ್ಕೆ ನೆನಪಿದೆ ಏನ್ ದೇವರ ವಾಕ್ಯ ಹಂಚಿದ್ರು ಎಂಬುದಾಗಿ? ಮರಿಯಳ ಬಗ್ಗೆ. ಮರಿಯಳು ಏನ್ ಮಾಡಿದ್ಲು? ಯೇಸು ಸ್ವಾಮಿಯನ್ನು ಈ ಲೋಕದಲ್ಲಿ ತರಲಿಕ್ಕಾಗಿ ಆಕೆ ಕ್ರಯೆಯನ್ನು ಸಲ್ಲಿಸಿದಳು. ಉಜ್ಜೀವಕ್ಕಾಗಿ ಪ್ರಾರ್ಥನೆ ಮಾಡೋದು ಸುಲಭ. ಸ್ವಾಮಿ ಬಳ್ಳಾರಿನ ಮುಟ್ಟು, ಸ್ವಾಮಿ ಶ್ರೀರಾಮ್ಪುರವನ್ನು ರಕ್ಷಿಸು, ಗುಗ್ಗರಟ್ಟಿಯನ್ನು ರಕ್ಷಿಸು, ಇದು ಪ್ರಾರ್ಥನೆ ಮಾಡೋದು ಸುಲಭ. ಆದ್ರೆ ದೇವರು ಹೇಳ್ತಾನೆ, ಎಸ್ ನಾನು ರಕ್ಷಿಸ್ಬೇಕಂತಿದ್ದೇನೆ, ಎಸ್ ನಾನು ಶ್ರೀರಾಮ್ಪುರಕ್ಕೆ ಬರಬೇಕಂತಿದ್ದೇನೆ, ಎಸ್ ನಾನು ಬಂಡಟ್ಟಿಗೆ ಬರಬೇಕಂತಿದ್ದೇನೆ, ಎಸ್ ನಾನು ಗುಗ್ಗರಟ್ಟಿಗೆ ಬರಬೇಕಂತಿದ್ದೇನೆ, ಎಸ್ ನಾನು ನೀವು ಕೆಲಸದ ಸ್ಥಳಗಳಲ್ಲಿ ನಾನು ಬರಬೇಕಂತಿದ್ದೇನೆ. ಆದರೆ ನನಗೆ ಅಲ್ಲಿ ಜನ್ಮ ಕೊಡುವವರು ಯಾರು? ನನಗೊಂದು ಪಾತ್ರೆ ಬೇಕು. ಮರಿಯಳು ತನ್ನನ್ನು ತಾನು ಒಪ್ಪಿಸಿಕೊಟ್ಲು. ಆಕೆ ಮುಖಾಂತರ ನಾನು ಈ ಲೋಕಕ್ಕೆ ಬಂದೆ. ನಿಮ್ಮ ಲೋಕದಲ್ಲಿ ನಾನು ಬರಬೇಕಂದ್ರೆ ನನಗೆ ಮರಿಯಳಂತೆ ಸಮರ್ಪಿಸಿಕೊಳ್ಳುವವರು ಯಾರು? ಆಮೇನ್. ಉಜ್ಜೀವ ಸುಲಭ ಅಲ್ಲ ಪ್ರಿಯರೇ, ಉಜ್ಜೀವ ಸುಲಭ ಅಲ್ಲ. ಒಬ್ಬರು ಯಾರೋ ಬೆಲೆ ಸಲ್ಲಿಸಬೇಕು. ಎಸ್, ಯೇಸು ಸ್ವಾಮಿ ಬೆಲೆ ಸಲ್ಲಿಸಿದ್ದಾನೆ. ಆದರೆ ಯೇಸು ಸ್ವಾಮಿಯ ಬೆಲೆ ಜೊತೆಗೆ ಒಬ್ಬ ಮಾನವ ಪಾತ್ರೆ ಇಲ್ಲಿ ಅದನ್ನು ಗುರುತಿಸಿ ಪ್ರಾರ್ಥನೆಯಲ್ಲಿ ಬೆಲೆ ಸಲ್ಲಿಸಬೇಕು, ಉಪವಾಸದಲ್ಲಿ ಬೆಲೆ ಸಲ್ಲಿಸಬೇಕು, ಪರಿಶುದ್ಧತೆಯ ಬೆಲೆಯನ್ನು ನಾವು ಸಲ್ಲಿಸಬೇಕು. ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಅಂಗೀಕರಿಸುವುದರಲ್ಲಿ ನಾವು ಬೆಲೆಯನ್ನು ಸಲ್ಲಿಸಬೇಕು. ಜನರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಾವು ಆ ಬೆಲೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಮರಿಯಳಿಗೆ ಸುಲಭವಾಗಿರಲಿಲ್ಲ. ಆಮೆನ್. ಎಷ್ಟು ಜನ ಬೆಳೆ ಸಲ್ಲಿಸಲಿಕ್ಕೆ ಇಷ್ಟವಿದ್ದೀರಿ? ನಾವು ಉಜ್ಜೀವಕ ಕೇಳೋದು ಸುಲಭ. ಸ್ವಾಮಿ ಉಜ್ಜೀವ, ಉಜ್ಜೀವ, ಭಾರತ ರಕ್ಷಿಸು. ದೇವರು ಹೇಳ್ತಾರೆ, ನೀನು ಬೆಲೆ ಸಲ್ಲಿಸಲಿಕ್ಕೆ ರೆಡಿ ಇದೆಯಾ? ರೈಟ್. ಬಹಳ ಕೆಲವರು ಪ್ರಿಯರೇ ಬೆಲೆ ಸಲ್ಲಿಸೋದು. ಒಂದು ನಾವು ಅರ್ಥ ಮಾಡಿಕೊಳ್ಬೇಕು, ದೇವರು ಉಜ್ಜೀವವನ್ನು, ಭಕ್ತಿ ಸಂಜೀವನವನ್ನು ಆತನು ಸೇಲ್ಗಿಡುವುದಿಲ್ಲ. ಈ ದಿನಗಳಲ್ಲಿ ಎಲ್ಲ ಕಡೆ ನಾವು ನೋಡ್ತೇವೆ ಸೇಲ್ಗಳು. ಎಲ್ಲ ನಾವು ಹೋಗ್ರಿ 30% ಡಿಸ್ಕೌಂಟ್, 50% ಡಿಸ್ಕೌಂಟ್ ಅಲ್ಲ, ನೋಡಿರಲ್ಲ? ಯಾವುದನ್ನೋ ಒಂದು ಸಾಮಾನು ಇಟ್ಟಿರ್ತಾರೆ, ಹಳೇದಾಯ್ತಂದ್ರೆ ಏನು ಮಾಡ್ತಾರೆ? ಡಿಸ್ಕೌಂಟ್, ಬೇಗ ಹೋಗ್ಬಿಡ್ಲಪ್ಪ ಇದು ಸೇಲ್. ಕರೆಕ್ಟ್? ಇದು MRP ಇಷ್ಟು, ಬಟ್ ಇದು 50% ಡಿಸ್ಕೌಂಟ್, 30% ಡಿಸ್ಕೌಂಟ್. ಕಡಿಮೆ ಬೆಲೆಗೆ ಅದನ್ನ ಏನು ಮಾಡ್ತಾರೆ? ಮಾರ್ತಾರೆ. ಆದರೆ ದೇವರು ಉಜ್ಜೀವವನ್ನು ಕಡಿಮೆ ಬೆಲೆಗೆ ಕೊಡುವುದಿಲ್ಲ. ದೇವರು ಹೇಳಲ್ಲ, ಓ ಬಳ್ಳಾರಿಗೆ ಉಜ್ಜೀವ ಬರಬೇಕು, ಓ ಕರ್ನಾಟಕಕ್ಕೆ ಉಜ್ಜೀವ ಬರಬೇಕು, ಓ ಭಾರತ ದೇಶಕ್ಕೆ ಉಜ್ಜೀವ ಬರಬೇಕು. ಎಷ್ಟು ವರ್ಷ ಆಯಿತು, ಯಾರು ಆ ಬೆಲೆನೇ ಕಟ್ತಾ ಇಲ್ಲ, ಯಾರು ಬೆಲೆ ಕಟ್ತಾ ಇಲ್ಲ. ಪರವಾಗಿಲ್ಲ, 50%ಗೆ ಇದನ್ನು ಕೊಟ್ಬಿಡೋಣ ಬಿಡು. ದೇವರು ಹೇಳಲ್ಲ. ರಿವೈವಲ್ ಆಲ್ವೇಸ್ ಕಾಸ್ಟ್ ದ ಸೇಮ್ ಫಾರ್ ಎವ್ರಿ ಜನರೇಷನ್. ಪ್ರತಿಯೊಂದು ಪೀಳಿಗೆಗೆ ಉಜ್ಜೀವಕ್ಕೆ ಅದೇ ಬೆಲೆ ಪ್ರಿಯರೇ. ಆ ಬೆಲೆ ನಾವು ಸಲ್ಲಿಸಿದ್ರೆ ನಮಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ.
ಎಷ್ಟು ಜನ ಮರಿಯಾಳಂತೆ ಕ್ರಯ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀರಿ? ನಾವು ಭಾಳ ನಾಜೂಕಾಗ್ಬಿಟ್ಟಿದ್ದೀವಿ ಈಗಿನ ಕಾಲದವ್ರು. ನೀವು ನಾಜೂಕಿದ್ರೆ ದೇವರ ಸೇವೆಯಲ್ಲಿ ದೇವರ ಸೇವೆ ಮಾಡ್ಲಿಕ್ಕೆ ಕ್ರೈಸ್ತವರು ಅದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಒಂದು ಏನು ಅನ್ಬಾರ್ದು ಯಾರು. ಒಬ್ಬರು ನಾನು ಪದೇ ಪದೇ ಕೇಳ್ತಿದ್ದೆ, ಏನಪ್ಪ ಚರ್ಚೆಗೆ ಬರ್ತಾ ಇಲ್ಲ. ಒಬ್ಬರು ಬಿಟ್ಟರು ಚರ್ಚೆಗೆ ಬರೋದು, ಕೇಳಬಾರ್ದಂತೆ. ನಾಜೂಕು. ಸ್ವಲ್ಪ ಯಾರನ್ನ ಅಲ್ಲೆಲ್ಲೂಯ್ಯ ಪ್ರೈಸ್ ದಿ ಲಾರ್ಡ್ ಹೇಳಿಲ್ಲ ಅಂದ್ರೆ ಸೆಟ್ಕೊಳ್ಳೋದು. ಯಾರನ್ನು ಸೆಟ್ಕೊಂಡಿರಿ? ಯಾವಾಗನ್ನ ಸೆಟ್ಕೊಳ್ಳೋ ಬುದ್ಧಿ ಇದಾವ ಯಾರಿಗಿಲ್ಲಲ್ಲ? ಆಮೇನಂತ ಮನೆಗೆ ಬಂದು ಕೇಳ್ತೀನಿ. ಭಾಳ ಜನ ಇದ್ದಾರೆ ಸೆಟ್ಕೊಳ್ಳೋರು. ಅವ್ರು ಬೆಳೆದಿಲ್ಲ, ಅವರು ಇನ್ನ ಮಕ್ಕಳವರು, ಚಿಕ್ಕ ಮಕ್ಕಳವರು. ಆಮೆನ್. ನಾವು ದೇವ್ರೇ ಉಜ್ಜೀವ. ದೇವ್ರು ಹೇಳ್ತಾನೆ, ಅಪ್ಪ ನಿನಗೆ ಉಜ್ಜೀವ ಕೊಟ್ರೆ ಇನ್ನ ಈ ಸೆಟ್ಕೊಳ್ಳೋ ಬುದ್ಧಿ ಇದೆ ನಿನಗೆ, ನೀನು ತಡ್ಕೊಳ್ಳಲ್ಲ ಅಂತಾನೆ. ಆಮೆನ್. ನೀನು ದೇವ್ರ ರಾಜ್ಯಕ್ಕಾಗಿ ಏನನ್ನ ಮಾಡಿದ್ರೆ ಎಲ್ಲರೂ ನಿನಗೆ ಚಪ್ಪಾಳೆ ಹೊಡೆದು ಮೆಚ್ತಾರೆ ಅನ್ಕೋಬೇಡ್ರಿ. ಸ್ವಲ್ಪ ಜನ, ಅಯ್ಯೋ ಅವ್ರು ನನಗೆ ಪ್ರೈಸ್ ದಿ ಲಾರ್ಡ್ ಹೇಳಿಲ್ಲ, ಅಯ್ಯೋ ಅವ್ರಿಗೆ ನಾನು ಫೋನ್ ಮಾಡಿದೆ, ಅವ್ರು ನನಗೆ ವಾಪಸ್ ಕಾಲ್ ಮಾಡಿಲ್ಲ, ನಾನು ಮೆಸೇಜ್ ಹಾಕಿದೆ, ನನ್ನ ಇದು ಮಾಡಿಲ್ಲ, ಸೆಟ್ಕೊಂಡ್ರು. ಆಮೇನ್. ಯೇಸ್ವಾಮಿ ಬಗ್ಗೆ ಎಲ್ಲರೂ ಒಳ್ಳೇದು ಮಾತಾಡಿದ್ರ? ಅವನು ದುರಾತ್ಮ ಐತೆ, ಬೀಲ್ಸಿಬಾಬ ಇದ್ದಾನ, ಸೈತಾನ್ ನೋಡಿಸ್ತಾನ ಅವನು, ಅದಕ್ಕೆ ಅಂತಂದ್ರು. ನಿನಗಂತಾರೆ ಹಲ್ಲೆಲೂಯ. ಸೆಟ್ಗಳ ಬುದ್ಧಿ ಇದ್ರೆ ನಮಗೆ ನಾವು ಬೆಳೆಯಲ್ಲ. ನಾಜೂಕ್ ಆಗ್ಬಿಟ್ರು ನಾವು ಬೆಳೆಯಲ್ಲ. ಆಮೆನ್. ಉಜ್ಜೀವಕ್ಕೆ ನಾವು ಕ್ರಯ ಸಲ್ಲಿಸಬೇಕು ಪ್ರಿಯರ್. ನಾವು ಬೆಳೆಯುವವರಾಗಬೇಕು. ಅದಕ್ಕೆ ನಾವು ವಾಕ್ಯವನ್ನು ಕೇಳಿದ್ವಿ, ನಾವು ವೈಯಕ್ತಿಕವಾಗಿ ಬೆಳೆಯಬೇಕು. ಹಲ್ಲೆಲೂಯ. ವೈಯಕ್ತಿಕವಾಗಿ ಬೆಳೆಯಬೇಕು. ದರ್ಶನ ನಮಗೆ ಮುಂದೆ ಇರಬೇಕು, ಆ ದರ್ಶನದಿಂದ ನಾವು ಓಡಬೇಕು. ಆದರೆ ನಾವು ವೈಯಕ್ತಿಕವಾಗಿ ಬೆಳೆಯಬೇಕು. ಸ್ವಲ್ಪ ಜನ ಅದೇ ಸೋಂಬೇರಿಗಳು, ಅದೇ ಲೇಟ್, ವರ್ಷಾನ್ಗಟ್ಲೆ ನೋಡ್ತಾ ಇದ್ದೀನಿ ನಾನು. ನಿಮ್ಮ ಹೆಸರು ಹೇಳಲ್ಲ ಇವಾಗ ಪಬ್ಲಿಕಲ್ಲಿ. ಅವ್ರು ನಡಿವಾಗಲೇ ಗೊತ್ತಾಗ್ತದೆ ಸೋಂಬೇರಿಗಳಂತ. ಹೆಂಗ ಬರ್ತಾ ಇರ್ತೀವಿ. ದೇವ್ರು ಉಪಯೋಗಿಸ್ತಾನ ನಿಮ್ಮನ್ನ. ನಾನು ನಿಮ್ಮ ಮೇಲೆ ಏನು ಶಾಪ ಹೇಳ್ತಾ ಇಲ್ಲ, ಎಲ್ಲಿ ಉದ್ಧಾರ ಆಗಲ್ಲ ಅಂತ ವ್ಯಕ್ತಿಗಳು. ಚುರುಕಿರ್ಬೇಕು. ಸ್ವಲ್ಪ ಜನ ಹೇಳಿದ್ರೇ ಕೆಲಸ ಮಾಡ್ತಾರೆ. ಅಲ್ಲಿ ನೋಡ್ತಿರ್ತಾರೆ, ಕೆಲವು ಪ್ರಾಬ್ಲಮ್ಗಳು ಇರ್ತವೆ. ದೇವ್ರು ಉಪಯೋಗಿಸ್ತಾನ. ದೇವ್ರು ಹೇಳ್ತಾನೆ, ಈ ಕೆಲಸಕ್ಕೆ ನೀನು ಉಪಯೋಗ ಆಗ್ತಾ ಇಲ್ಲ ನನ್ನಂದ್ರೆ, ದೇವರ ರಾಜ್ಯದ ಕೆಲಸ ನಿನಗೆ ಎಲ್ಲಿ ಒಪ್ಪಿಸ್ಕೊಡ್ಲಿ ಅಂತಾನೆ. ಆಮೇನ್. ಹಲ್ಲೆಲೂಯ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾವು ಬೆಳಿಬೇಕು. ಹೇಳ್ರಿ, ಈ ವರ್ಷದಲ್ಲಿ ನಾವು ಬೆಳೆಯೋಣ, ಆತ್ಮಿಕವಾಗಿ ಬೆಳೆಯೋಣ. ಹಲ್ಲೆಲೂಯ. ಕೂಸುಗಳ ಸ್ವಭಾವ ಬಿಡಬೇಕು ನಾವು. ಆಮೇನ್. ಸಣ್ಣ ಕೂಸುಗಳ ಬುದ್ಧಿ ಬೇರೆ, ಬೆಳೆದವ್ರ ಬುದ್ಧಿ ಬೇರೆ. ಹಲ್ಲೆಲೂಯ. ಕೂಸುಗಳಿಗೆ ಹೇಳ್ತಾ ಇರ್ತಾರೆ, ಬೆಳೆದ ಮೇಲೆ ನಮ್ಮ ಜವಾಬ್ದಾರಿ ನಾವೇ ತೆಗೆದುಕೊಂಡು ಮಾಡಬೇಕು. ಹಲ್ಲೆಲೂಯ. ದೇವರ ರಾಜ್ಯಕ್ಕಾಗಿ, ಉಜ್ಜೀವಕ್ಕಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಸಭೆ ಆಗಬೇಕು. ಓಕೆ, ಅದಕ್ಕಾಗಿ ಏನು ಮಾಡಬೇಕು? ರೈಟ್, ನಮ್ಮ ಓಟವನ್ನು ಓಡಬೇಕು. ಇವೆಲ್ಲ ನಾವು ಕಟ್ಟುಕೊಂಡು, ಇವೆಲ್ಲ ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಡೆಯಬೇಕು ಪ್ರಿಯರ್. ಆಮೆನ್. ಓಕೆ, ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ, ನಾವು ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ರೈಟ್, ಬೈಬಲ್ ಇರುವುದಾದರೆ ತೆಗೆದಿಟ್ಕೊಳ್ರಿ, ಮುಂದೆ ಓದಬೇಡ್ರಿ, ನನ್ನ ಜೊತೆಗೆ ಓದ್ರಿ. ಒಂದು ವೇಳೆ ಬೈಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಕಡೆ ನೋಡ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ ಪ್ರಿಯರೇ. ಓಕೆ, ರೈಟ್. ಇಲ್ಲಿ ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ ಈ ರೀತಿ ಹೇಳ್ತಾನೆ. ನನ್ನ ಹತ್ರ ಒಂದು ವರ್ಷನ್ ಇದೆ, ಅದನ್ನು ಓದ್ತೇನೆ, ಕೇಳಿಸ್ಕೊಡ್ರಿ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಆ ಕರೆಗೆ ಯೋಗ್ಯರಾಗಿ ಜೀವಿಸಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ನೋಡ್ರಿ, ಮೊದಲನೇ ವಚನ ಏನು ಹೇಳ್ತದೆ? ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ. ನೀವು ಯಾರು? ನೀವು ಉತ್ತರ ಕೊಡ್ಬೇಕು. ಅರ್ಥ ಆಗುವವರೆಲ್ಲರೂ ಉತ್ತರ ಕೊಡ್ಬೇಕು, ಮುಂದೆ ಹಿಂದೆ ಇರೋರು. ರೈಟ್, ಓಕೆ. ನೀವು ಯಾರು? ನೀವು ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹೇಳ್ರಿ, ನಾನು
ದೇವರಿಂದ ಕರೆಯಲ್ಪಟ್ಟವನು. ದೇವರಿಂದ ಕರೆಯಲ್ಪಟ್ಟವ್ರು ಅಂದ್ರೆ ಇಲ್ಲಿ ಪೌಲನು ಬರೀ ಅಪೊಸ್ತಲರಿಗೆ ಮಾತ್ರ ಬರಿತಾ ಇಲ್ಲ, ಪಾಸ್ಟರ್ಗಳಿಗೆ ಮಾತ್ರ ಬರಿತಾ ಇಲ್ಲ. ಎಫೆಸದಲ್ಲಿರುವಂತ ಪ್ರತಿಯೊಂದು ವಿಶ್ವಾಸಿಗೆ ಆತನು ಏನ್ ಬರಿತಾ ಇದ್ದಾನೆ ಅಂದ್ರೆ, ನೀವು ದೇವರಿಂದ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬ ವ್ಯಕ್ತಿಯು ದೇವರಿಂದ ಕರೆಯಲ್ಪಟ್ಟವನಾಗಿದ್ದಾನೆ ಪ್ರಿಯರೇ. ಇನ್ನೊಂದ್ಸರಿ ಹೇಳ್ರಿ, ನಾನು ದೇವರಿಂದ ಕರೆಯಲ್ಪಟ್ಟವನು. ನಿಮ್ಮನ್ನು ನೀವು ಆ ರೀತಿ ನೀವು ನೋಡಬೇಕು ಪ್ರಿಯರೇ. ನೀವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ದೇವರಿಂದ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಓಕೆ, ಈಗ ದೇವರಿಂದ ಕರೆಯಲ್ಪಟ್ಟವರಂದ್ರೆ ಏನು? ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಆ ಕರೆಗೆ ಯೋಗ್ಯರಾಗಿ ಜೀವಿಸಬೇಕು. ಒಬ್ಬರು ಯಾರೋ SP ಆಗಿರ್ತಾರ ಅನ್ಕೋ, ಹೆಂಗಿರ್ತಾನಾತ? SP ತರ ನಡ್ಕೊಳ್ತಾನೆ. ಆತನ ಯೂನಿಫಾರ್ಮ್, ಆತನ ನಡವಳಿಕೆ, ಆತನ ಇದು, ಹೌದಾ ಇಲ್ಲ? DC ಯಾರೋ ಇದ್ರು ಅನ್ಕೋ, ಅದ್ರ ಪ್ರಕಾರ ಅವ್ರು ನಡೆದುಕೊಳ್ತಾರೆ. ಡಾಕ್ಟರ್ ಆಗಿದ್ರು ಅನ್ಕೋ, ಅವ್ರು ಅದ್ರ ಪ್ರಕಾರ ನಡೆದುಕೊಳ್ಳುವವರಾಗಿದ್ದಾರೆ. ಕರೆಕ್ಟಾ ಇಲ್ಲ? ಅದೇ ರೀತಿಯಲ್ಲಿ ದೇವರು ನಿನ್ನನ್ನು ನನ್ನನ್ನು ಕರೆದಾಗ ನಾವು ಸಾಧಾರಣವಾಗಿರ್ಲಿಕ್ಕಾಗಲ್ಲ, ಸಾಧಾರಣವಾಗಿ ನಡಿಲಿಕ್ಕಾಗಲ್ಲ, ಸಾಧಾರಣವಾಗಿ ಬದುಕಲಿಕ್ಕಾಗುವುದಿಲ್ಲ. ಆ ಕರೆಗೆ ನಾವು ಯೋಗ್ಯರಾಗಿ ನಾವು ನಡೆಯಬೇಕಾಗ್ತದೆ ಪ್ರಿಯರೇ. ಆಮೇನ್. ಇವತ್ತು ದೇವರು ನಮಗೊಂದು ಕರೆ ಕೊಡ್ತಾ ಇದ್ದಾನೆ. ನಂಬರ್ 1 ಆಗ್ಲೇ ಕರೆದಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ, ರೈಟ್? ಆದ್ರೆ ಇವತ್ತು ದೇವರು ನಮಗೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನ ಮಕ್ಕಳೇ, ನನ್ನ ಸಭೆಯೇ, ನನ್ನ ಜನರೇ, ನಾನು ನಿಮಗೆ ಕರೆದಂತ ಕರೆಗೆ ನೀವು ಯೋಗ್ಯರಾಗಿ ನಡೆಯಬೇಕು. ಆಮೆನ್. ಓಕೆ, ಹೆಂಗೆಪ್ಪ ಯೋಗ್ಯರಾಗಿ ನಡೆಯುವಂಥದ್ದು? ಹೆಂಗೆ ಯೋಗ್ಯರಾಗಿ ನಡೆಯುವಂಥದ್ದು? 2ನೇ ವಚನವನ್ನು ನೋಡ್ರಿ ಪ್ರಿಯರೇ, ಏನು ಹೇಳ್ತದಲ್ಲಿ? 2ನೇ ವಚನ ಹೇಳ್ತದೆ, ನೀವು ಪೂರ್ಣ ವಿನಯ, ಸಾತ್ವಿಕತ್ವ, ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಹಲ್ಲೆಲೂಯಾ. 2ನೇ ವರ್ಷ ನಾವು ಯಾವ ರೀತಿ ದೇವರ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ, ಪೂರ್ಣ ವಿನಯ. ಅಲ್ಲಿ ನೋಡ್ರಿ, ನೀವು ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ. ಏನ್ ಬೇಕಂತೆ ದೇವರ ಕರೆಗೆ ಯೋಗ್ಯರಾಗಿ ನಡಿಬೇಕಂತ? ನಾನು ಕರೆಯಲ್ಪಟ್ಟಿದ್ದೇನೆ, ಇದು ಒಂದು ಸಂಗತಿ. ಆದ್ರೆ ಕರೆಯಲ್ಪಟ್ಟವನು ಹೆಂಗೆ ನಡಿಬೇಕಂತೆ? ಪೂರ್ಣ ವಿನಯ. ಎಲ್ಲರೂ ಹೇಳ್ರಿ, ಪೂರ್ಣ ವಿನಯ, ಪೂರ್ಣ ವಿನಯ, ಸಾತ್ವಿಕತ್ವ, ದೀರ್ಘ ಶಾಂತಿ. ವಿನಯ ಅಂತಂದ್ರೆ ಏನು? ತಗ್ಗಿಸಿಕೊಳ್ಳುವಿಕೆ. ನಾನೇ ಗ್ರೇಟ್, ನಾನೇ ದೊಡ್ಡವನು ಅಂದುಕೊಳ್ಳೋದಲ್ಲ. ಯೇಸು ಸ್ವಾಮಿಯ ಗುಣಲಕ್ಷಣ, ಯೇಸು ಸ್ವಾಮಿ ಶಿಲ್ಬೆಗೆ ಸಾಯ್ಬೇಕಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಂಡನು. ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದ ಆತನು ಮನುಷ್ಯನಾಗಿ ಬಂದ. ಹಲ್ಲೆಲೂಯಾ. ತನ್ನನ್ನು ತಾನು ತಗ್ಗಿಸಿಕೊಂಡ, ಬರಿದು ಮಾಡಿಕೊಂಡ, ಶಿಲುಬೆಯ ಮರಣಕ್ಕೆ ವಿಧೇಯನಾದ. ಅದಕ್ಕಾಗಿ ದೇವರ ಆತನನ್ನು ಮೇಲಕ್ಕೆ ಎತ್ತಿದ ಪ್ರಿಯರೇ. ಆದ್ರೆ ಸೈತಾನ ಏನ್ ಮಾಡ್ದ ಗೊತ್ತಾ? ಸೈತಾನ ಏನ್ ಮಾಡ್ದ? ತನ್ನನ್ನು ತಾನು ಹೆಚ್ಚಿಸಿಕೊಂಡ. ದೇವ್ರ ಏನ್ ಮಾಡ್ದ? ನಿನ್ನ ಹೆಚ್ಚಿಸ್ಕೊಳ್ತೀವ, ಹೋಗು ನೀನು, ಕೆಳಗೆ ಹಾಕಿದ. ದೇವರ ರಾಜ್ಯದ ಪ್ರಿನ್ಸಿಪಲ್ ಪ್ರಿಯರೇ, ನಾವು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಪಾಸ್ಟರ್ ಆಗಿರ್ಬೋದು, ಬೇರೆ ಎಲ್ಲರಿಗೂ ಅನ್ವಯಿಸ್ತದೆ ಇದು. ನನ್ನನ್ನು ನಾನು ಹೆಚ್ಚಿಸಿಕೊಂಡ್ರೆ ದೇವ್ರು ಹೇಳ್ತಾನೆ ಕೆಳಗೋಗ್, ನನ್ನನ್ನು ನಾನು ತಗ್ಗಿಸ್ಕೊಂಡ್ರೆ ದೇವ್ರು ಹೇಳ್ತಾನೆ ಮೇಲ್ ಬಾ. ಲೋಕದಾಗ ಎಷ್ಟೋ ಲಿಫ್ಟ್ಗಳಿದಾವೆ. ಲಿಫ್ಟಲ್ಲಿ ಮೇಲೆ ಹೋಗ್ಬೇಕಂದ್ರೆ ಮೇಲೆ ಬಟನ್ ಒತ್ತುತ್ತೀವಿ. ಆದ್ರೆ ದೇವರ ರಾಜ್ಯದ ಲಿಫ್ಟ್ ಹೆಂಗ್ ಗೊತ್ತಾ? ನೀನ್ ಕೆಳಗೆ ಹೋದ್ರೆ ದೇವ್ರ ಮೇಲೆ ಎತ್ತಾನೆ. ನಮ್ಮನ್ನು ನಾವು ಮೇಲೆ ಹೆಚ್ಚಿಸ್ಕೊಂಡ್ರೆ ದೇವ್ರ ಕೆಳಗಿಳಿಸ್ತಾನೆ. ನಮ್ಮ ಯೋಚನೆಯಲ್ಲಿ ಇದು ವಿನಯ ಅನ್ನುವಂಥದ್ದು ಹೊರಗಡೆ ತೋರ್ಬರುವುದಲ್ಲ, ಅಂತರ್ಯದ ಒಂದು ಆಲೋಚನೆ. ಸ್ವಲ್ಪ ಜನ ಹೊರಗಡೆ ಬಲೆ ವಿನಯ, ಸ್ವಲ್ಪ ಜನ ಹೇಳ್ತಾರೆ, ಅದೇನೋ ಹೇಳ್ತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತೆ. ಪಾಸ್ಟರ್, ಹ್ಞೂ ಅಣ್ಣ, ಹ್ಞೂ ಅಣ್ಣ, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಮಾತಿನಲ್ಲಿ ಸೂಪರ್, ಕ್ರಿಯೆಯಲ್ಲಿ ಬೇರೆ. ರೈಟ್. ವಿನಯ ಅಂದ್ರೆ ಒಳಗಡೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ವಿನಯತೆ, ದೇವರ ಆಧೀನವಾಗುವಂಥದ್ದು. ರೈಟ್. ದೇವರ ಮುಂದೆ, ಮನುಷ್ಯರ ಮುಂದೆ, ಅಧಿಕಾರಿಗಳ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಳೋದು ವಿನಯ. ಸಾತ್ವಿಕತ್ವ. ಸಾತ್ವಿಕತ್ವ ಅಂದ್ರೆ ಬಲಹೀನತೆ ಅಲ್ಲ. ಅದು ನಿನಗೆ ಬಲ ಇದೆ ವಾಪಸ್ ಹೊಡಿಲಿಕ್ಕೆ, ಯಾರೋ ಏನೋ ಅಂದ್ರು, ನೀನು ವಾಪಸ್ 10 ಮಾತು ಅನ್ಬೋದು ಅವನಿಗೆ, ನೀನೇನ್ ಮಾಡ್ತೀಯ? ಅದು ಸಾತ್ವಿಕತ್ವ. ಸಾತ್ವಿಕತ್ವ ಅಂದ್ರೆ ಬಲಹೀನತೆ ಅಲ್ಲ. ಅವನು ಹಲ್ಲು ಉದುರ್ಸಕ್ ನಿನಗೆ ಬಲ ಐತೆ, ಆದ್ರೆ ನೀನು ಸುಮ್ಮನೆ ಇರ್ತಿ.
ಅದೇ ಸಾತ್ವಿಕತ್ವ. ಯೇಸು ಸ್ವಾಮಿಯ ಗುಣಲಕ್ಷಣ, ಆತನು ಸಾತ್ವಿಕನಾಗಿದ್ದಾನೆ. ಸಾತ್ವಿಕರು ಧನ್ಯರು, ಅವರು ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವವರು. ನಾವು ಅನ್ಕೊಳ್ತೇವೆ, ನಮಗೇನ್ ಮಾಡ್ತಾರೆ, ರೇಗಿಸ್ತಾರೆ, ಮೂರ್ಕೆ ಹೊಂಟಿವಿ, ಎಂದು ಕೂರ್ಕೊಂಡಲ್ಲ. ಇದು ಲೋಕ ಹೇಳ್ಕೊಡೋದು ನಮಗೆ. ನಾವು ಅನೇಕ ಸರಿ ಲೋಕದಿಂದ ಕಲಿತಾ ಇದ್ದೇವೆ, ದೇವರಿಂದ ಯೇಸು ಸ್ವಾಮಿಯಿಂದ ಕಲಿತಾ ಇಲ್ಲ. ನಾವು ಕರೆ ಇದೆ, ಕರೆಗೆ ಯೋಗ್ಯರಾಗಿ ಹಂಗೆ ನಡಿಬೇಕು ನಾವು. ವಿನಯ, ಸಾತ್ವಿಕತ್ವ, ರೈಟ್. ಮೋಶೆ ಎಷ್ಟು ಬಲಿಷ್ಠನಾತನು, ರೈಟ್, ಎಷ್ಟು ಅದ್ಭುತ ಕಾರ್ಯಗಳು ಆತನ ಮುಖಾಂತರ ಆಯ್ತು. ಆದ್ರೆ ಮೋಶೆ ವಿರುದ್ಧವಾಗಿ ಆರೋನನು ಮಿರಿಯಮು ಮಾತಾಡಿದ್ರಂತೆ. ಮೋಶೆ ಏನ್ ಮಾಡ್ದ? ಸುಮ್ಮನೆ ಇದ್ದ. ದೇವರು ಅವನ ಪರವಾಗಿ ಹೋರಾಡಿತ. ಯಾರು ಸಾತ್ವಿಕರಾಗಿರ್ತಾರೋ ಅವರ ವಿರುದ್ಧವಾಗಿ, ಅವರ ಪಕ್ಷವಾಗಿ ದೇವರು ನಿಂತುಕೊಳ್ಳುವ ಆತನಾಗಿದ್ದಾನೆ. ಆಮೆನ್. ಅದು ಕರೆಗೆ ಯೋಗ್ಯರಾಗಿ ನಡೆಯುವಂತ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ. ದೀರ್ಘ ಶಾಂತಿ ಅಂದ್ರೆ ಏನು? ಸಹನೆ. ಆ ಶಾಂತಿ ದೀರ್ಘವಾಗಿರ್ಬೇಕು. ಸ್ವಲ್ಪ ಜನ ಟೆಂಪರ್, ಟಕ್ ಅಂದ್ರೆ ಟೆಂಪರ್, ರೈಟ್. ನಾವು ಕ್ರಿಸ್ತನಲ್ಲಿದ್ದೇವೆ. ಇವ್ರಿಗೆ ಯಾರಿಗೆ ಬರಿತಾ ಇದ್ದಾನೆ? ಯೇಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟವರು, ಯೇಸ್ವಾಮಿಯಿಂದ ಕರೆಯಲ್ಪಟ್ಟವರು, ರಕ್ಷಣೆ ಹೊಂದಿದವರು, ನೂತನ ಸೃಷ್ಟಿಯಾದವರು, ಸಭೆಗೆ ಹೋಗುವವರು, ದೇವರ ವಾಕ್ಯ ಕೇಳುವವರು, ಅವರಿಗೆ ಪೌಲನು ಇಲ್ಲಿ ಬರಿತಾ ಇದ್ದಾನೆ. ನಿಮ್ಮೆಲ್ಲ ಕರೆಯಲ್ಪಟ್ಟವರಪ್ಪ. ಆದ್ರೆ ನೀವು ಆ ಕರೆಗೆ ಏನ್ ಮಾಡಬೇಕು? ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹೆಂಗೆ ಯೋಗ್ಯರಾಗಿ ನಡೆದುಕೊಳ್ಳುವುದು? ಸಾತ್ವಿಕರು, ವಿನಯವುಳ್ಳವರು, ದೀರ್ಘ ಶಾಂತಿಯಿಂದ ಕೂಡಿದವರು ನಾವು ಆಗಿರಬೇಕು. ಮುಂದೆ ನೋಡ್ರಿ 3ನೇ ವಚನ ಏನು ಹೇಳ್ತದೆ ಎಂಬುದಾಗಿ. 3ನೇ ವಚನ ನೋಡ್ರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಬಹಳ ಜನ ಏನ್ ಮಾಡ್ತಾರೆ? ಐಕ್ಯತೆಗಾಗಿ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಬೇಡ್ರಿ, ಐಕ್ಯತೆಗಾಗಿ ನೀವು ಐಕ್ಯವಾಗಿ ಇರ್ರಿ. ಗಂಡ ಹೆಂಡತಿ ಐಕ್ಯತೆಗೆ ಪ್ರೇಯರ್ ಮಾಡಿದ್ರೆ ಬರಲ್ಲ ಅದು. ನೀವು ಐಕ್ಯವಾಗಿರ್ಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ಸಭೆ ಐಕ್ಯವಾಗಿರ್ಲಿ, ಇವ್ರು ಐಕ್ಯವಾಗಿರ್ಲಿ, ಬರಲ್ಲ ಅದು. ನಾನು ನಿರ್ಧಾರ ಮಾಡಬೇಕು. ನಾನು ನನ್ನ ಸಹೋದರನ ಸಂಗಡ, ನನ್ನ ಸಹೋದರಿಯ ಸಂಗಡ, ನನ್ನ ಗಂಡನ ಹತ್ರ, ನನ್ನ ಹೆಂಡತಿ ಹತ್ರ ನಾನು ಐಕ್ಯವಾಗಿ ಇರ್ತೇನೆ ಅಂತ ಯಾವಾಗ ನಾನು ನಿರ್ಧಾರ ಮಾಡ್ತೇನೆ, ನಾನು ಐಕ್ಯವಾಗಿರ್ತೇನೆ. ಇಲ್ಲಾಂದ್ರೆ ಏನೋ ಹುಡುಕ್ತಿರ್ತೇನೆ ನಾನು. ಆಮೆನ್. ಐಕ್ಯತೆ ದೇವರಿಂದ ಬರುವಂಥದ್ದಲ್ಲ, ಅದು ನಾವು ಕಾಪಾಡಿ. ಅನೇಕ ಕುಟುಂಬಗಳಲ್ಲಿ ಐಕ್ಯತೆ ಇಲ್ಲ. ಯಾಕೆ ಗೊತ್ತಾ? ದೇವರಲ್ಲ ಅದು ಇದು ಮಾಡಿದ್ದು. ನಾವೇ ಐಕ್ಯರಾಗಿರ್ಲಿಕ್ಕೆ ಆಸಕ್ತರಾಗಿಲ್ಲ. ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ದೇವರು ನಮ್ಮನ್ನಾಗಲೇ ಒಂದಾಗಿ ಮಾಡಿದ್ದಾನೆ. ನಾವೆಲ್ಲರೂ ಬೇರೆ 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 ಹಿನ್ನೆಲೆ, ಬೇರೆ ಬೇರೆ ಜಾತಿ, ಕುಲ, ಇದರಿಂದ ನಾವು ಬಂದಿದ್ದೇವೆ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದ ಮುಖಾಂತರ ಯೇಸ್ವಾಮಿ ಏನ್ ಮಾಡಿದ್ದಾನೆ? ನಮ್ಮನ್ನು ಒಂದಾಗಿ ಮಾಡಿದ್ದಾನೆ. ಆತನ ಮಾಡ್ಬಿಟ್ಟಾನು ಒಂದು. ಇವಾಗ ನಾವೇನ್ ಮಾಡಬೇಕು? ಆ ಐಕ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಓಕೆ, ಮುಂದೆ ನಾವು ನೋಡೋದಾದ್ರೆ ಬೇಗ ನಾವು 17ನೇ ವಚನಕ್ಕೆ ಬರೋಣ ಪ್ರಿಯರೇ. 17ನೇ ವಚನಕ್ಕೆ ಮನೆಗೆ ಹೋದ್ಮೇಲೆ ಇದನ್ನು ನಿಧಾನವಾಗಿ ಓದ್ರಿ. ದೇವರು ನಮ್ಮ ಹತ್ರ ಮಾತನಾಡುವಾತನಾಗಿದ್ದಾನೆ, ರೈಟ್. ಉಜ್ಜೀವ ಬೇಕನ್ನುವುದಾದ್ರೆ, ನಾವು ದೇವರಿಗೆ ಸಮರ್ಪಕವಾದ ಪಾತ್ರೆ ಆಗಿರಬೇಕಾದ್ರೆ, ದೇವರ ಕರೆಗೆ ಯೋಗ್ಯರಾಗಿರಬೇಕಾದ್ರೆ, ದೇವರು ಹೇಳ್ತಾನೆ ಈ ಗುಣಲಕ್ಷಣಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಓಕೆ, 17ನೇ ವಚನ ನೋಡ್ರಿ ಏನ್ ಹೇಳ್ತದೆ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಇದೊಂಥರ ಸಾಧಾರಣವಾಗಿ ಹೇಳ್ತಾ ಇಲ್ಲ. ನಾವೆಲ್ಲರೂ ಮೊದಲು ಅನ್ಯ ಜನರಾಗಿದ್ವಿ. ಯೇಸು ಅಂದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಏನೇನೋ ಪದ್ಧತಿಗಳಿದ್ವು. ಯಾವುದೇ ರೀತಿಯಲ್ಲಿ ನಾವು ನಡೆದಿದ್ವಿ. ನಾವು ಮಾತನಾಡುವಂಥ ವಿಧಾನ, ನಾವು ಯೋಚನೆ ಮಾಡುವಂಥ ವಿಧಾನ, ನಮ್ಮ ಕುಟುಂಬದಲ್ಲಿ ನಾವು ನಡೆದಂಥ ವಿಧಾನ, ನಮ್ಮ ಕಣ್ಣಿಂದ ನಾವು ನೋಡಿದಂಥ ವಿಧಾನ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯೇ ಅದು ಬೇರೆ ಆಗಿತ್ತು ಪ್ರಿಯರೇ. ಆದರೆ ನಮಗೆ ಸುವಾರ್ತೆ ಬಂತು, ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡ್ವಿ. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾವು ದೇವಜನರು, ನಾವು ದೇವಜನರು, ನಾವು ಅನ್ಯ ಜನರಲ್ಲ. ಹೇಳ್ರಿ, ನಮ್ಮ ನಡೆ ವ್ಯತ್ಯಾಸದ ನಡೆ. ಹೇಳ್ರಿ, ನಾವು ಅನ್ಯ ಜನರಂತೆ
ನಡೆದುಕೊಳ್ಳುವುದಿಲ್ಲ. ಇಲ್ಲ, ಅನ್ಯ ಜನ ಅಂದ್ರೆ ಬರೀ ವಿಗ್ರಹಾರಾಧನೆ ಅಲ್ಲ. ಸ್ವಲ್ಪ ಜನ ಅದು ಬಿಟ್ಟು ಬಂದ್ಬಿಟ್ಟಾರೆ, ಬಹಳ ಬೇರೆ ಬಿಟ್ಟಿಲ್ಲ. ಬರೀ ವಿಗ್ರಹಾರಾಧನೆ ಬಿಟ್ಟರೆ ಸಾಲದು. ವಿಗ್ರಹಾರಾಧನೆ ಬಿಟ್ಟರೆ ಕೋಪ ಬಿಟ್ಟಿಲ್ಲ, ವಿಗ್ರಹಾರಾಧನೆ ಬಿಟ್ಟರೆ ಬಾಯಿಗೆ ಬಂದಂಗೆ ಮಾತಾಡೋದು ಬಿಟ್ಟಿಲ್ಲ, ವಿಗ್ರಹಾರಾಧನೆ ಬಿಟ್ಟರೆ ಜಗಳ ಬಿಟ್ಟಿಲ್ಲ. ಹಲೋ, ಅರ್ಥ ಆಗ್ತೈತಾ? ಬರೀ ಅದೊಂದು ಬಿಟ್ಟು ಅನ್ಯ ಹಿಡಿಸ್ನಾನು. ಆಮೆನ್. ಮಾತುಗಳು ಹೆಂಗಂದ್ರೆ ಹೆಂಗೆ ಮಾತಾಡೋದು, ರೈಟ್? ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು, ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಓಕೆ, ನಾವು 19ನೇ ವಚನಕ್ಕೆ ಬರೋಣ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಯಾರಿವರು? ಎಲ್ಲರೂ ಹೇಳ್ರಿ ಅವರು. ಸ್ವಲ್ಪ ಕೈ ತೋರಿಸಿ ಹೇಳ್ರಿ ಅವರು. ನಾವ್ಯಾರು? ದೇವ ಜನರು. ನಾವ್ಯಾರು? ದೇವರಿಂದ ಕರೆಯಲ್ಪಟ್ಟವರು. ನಾವ್ಯಾರು? ಯೇಸು ರಕ್ತದಿಂದ ತೊಳೆಯಲ್ಪಟ್ಟವರು. ನಾವ್ಯಾರು? ಆತನ ಮುದ್ರೆಯನ್ನು ಹೊಂದಿದವರು. ನಮ್ಮ ಕತೆ ಬೇರೆ ಇರಬೇಕು, ಅವ್ರ ಕತೆ ಬೇರೆ ಇರಬೇಕು, ರೈಟ್? ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟನು. ಸ್ವಲ್ಪ ಜನ ಇದ್ದಾರೆ, ಇಲ್ಲಿ ಬಂದರೂ ಕೂಡ ಬಂಡುತನ ಇರ್ತತೆ. ಅವ್ರು ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳಲ್ಲ. ಹಿಂಗೆ ನಾನು ಅಣ್ಣ ನೀವೆಂತನ ಚಪ್ಪನ ನೆನಕ್ಲೆ ಕುಚನದಿ, ನಾನು ಹಿಂದೆನೇ ಕೂರೋದು, ನಾನು ಲೇಟೇ ಬರೋದು. ಏನದು? ಬಂಡುತನ, ಬಂಡುತನ. ನಾನು ಹಿಂಗೆ ನೋಡಿ ಸ್ವಾಮಿ, ನಾವಿರುವುದೇ ಹೀಗೆ. ಅದು ದೇವರ ಕರೆಗೆ ಯೋಗ್ಯರಾಗಿರುವುದಲ್ಲ. ಏನನ್ನ ಅನ್ಕೊಳ್ರಿ, ದೇವರ ಕರೆಗೆ ಯೋಗ್ಯರಾಗಿರುವುದು ಅಲ್ವೇ ಅಲ್ಲ. ಆಮೆನ್. ಓಕೆ, ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳಿಗೆ ಅತ್ಯಾಶೆಯಿಂದ ನಡೆಸಿಕೊಳ್ಳುವವರಾಗಿದ್ದಾರೆ. ಮುಂದೆ ನೋಡ್ರಿ ಏನಂತ ಹೇಳ್ತದೆ. 19ನೇ ವಚನ. ಅವರು ತಮ್ಮ 20 ನೀವಾದರೋ, ಎಲ್ಲರೂ ಹೇಳ್ರಿ ನಾವಾದರೋ. ಎಲ್ಲರೂ ಹೇಳ್ರಿ ಅವರ ಕತೆ ಬೇರೆ, ನಮ್ಮ ಕತೆ ಬೇರೆ ಆಗಿರಬೇಕು. ಅದಕ್ಕೆ ಅನೇಕರೇ ನಮ್ಮ ಹತ್ರ ಯಾಕೆ ಬರಲ್ಲ ಅಂದ್ರೆ ನಮ್ಮ ಸಾಕ್ಷಿಗಳು ನೋಡಿ ಬೇರೆಯವ್ರು ಹೇಳ್ತಾರೆ. ಎಷ್ಟು ಸರಿ ಹೇಳ್ತಾರಲ್ಲ, ಅವ್ರು ದೇವ್ರು ನಂಬ್ಕೊಂಡಾರ ಅಂತಾರ. ಅವ್ರು ನೋಡಿದ್ರೆ ಏನಂಗೆ ಹಂಗ ಇದಾರೆ. ಅವ್ರಿಗೂ ಗೊತ್ತು, ಹೊರಗ್ನವ್ರಿಗೆ ಕೂಡ ದೇವ್ರನ್ನ ನಂಬ್ಕೊಂಡವ್ರು ಹೆಂಗಿರ್ಬೇಕಂತ. ಅನೇಕ ಜನರು ವಿಗ್ರಹ ಬಿತ್ತು ಬಂದಿದ್ದಾರೆ, ಅದ್ರ ಕುಟುಂಬದಲ್ಲಿ ಸಾಕ್ಷಿ ಇಲ್ಲ, ಓಣಿಯಲ್ಲಿ ಸಾಕ್ಷಿ ಇಲ್ಲ. ಅವ್ರು ಹೇಳ್ತಾರೆ ಯೇಸು ಸ್ವಾಮಿನ ನಂಬಕ್ ಮುಂಚೆ ಇಲ್ಲಿ ಜಗಳ ಆಡ್ತಿದ್ಲಪ್ಪ, ಈಕೆ ಇವಾಗ ಕೂಡ ಜಗಳ ಆಡ್ತಾಳಪ್ಪ, ನಾವ್ಯಾಕೆ ಬರ್ಬೇಕಪ್ಪ? ಕೇಳಿಸ್ಕೊಂಡಿರಾ? ಇಂಥ ಮಾತುಗಳು ಕೇಳಿಸ್ಕೊಂಡಿರಾ? ಆಮೇನ್. ಅವ್ರಿಗೆ ಗೊತ್ತು ನಾವು ಸಂದೇಶ ಸಾರೋದು ಬೇಕಾಗಿಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. ನಮ್ಮ ನಿಜವಾದ ಸಂದೇಶ ನಮ್ಮ ಜೀವನ ಶೈಲಿ. ನಿಜವಾದ ಸಂದೇಶ ಎಲ್ಲಿಂದ? ನಮ್ಮ ಜೀವನ ಶೈಲಿ. ಆಮೇನ್. ನೀವಾದರೋ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. 20ನೇ ವಚನ ಅಲ್ಲ, ಇಲ್ಲಿ ನೋಡ್ರಿ ದೇವರ ವಾಕ್ಯ ಹೇಳಿದೆ. ನೀವಾದರೋ ಕ್ರಿಸ್ತನ ಬೋಧನೆಯನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಕ್ರಿಸ್ತನ ಬೋಧನೆ ಬೇರೆ, ಅದಕ್ಕೆ ವ್ಯತ್ಯಾಸ ಇದೆ. ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಯೇಸು ಸ್ವಾಮಿ ನಾನು ಅಂಗೀಕರಿಸಿದ್ದೀನಿ, ನಾನು ಸಭೆಗೆ ಹೋಗ್ತೀನಿ ಅಂತ ನಾವು ಹೇಳುವುದಾದ್ರೆ ನಾವು ಕ್ರಿಸ್ತನ ಬೋಧನೆಯನ್ನು ಅನುಸರಿಸುವವರಾಗಿದ್ದೇವೆ. ಬಹಳ ವ್ಯತ್ಯಾಸ ಪ್ರಿಯರ. ಅಜಗಜ ಅಂತರ ಬೆಳಕಿಗೂ ಕತ್ತಲಕ್ಕೂ ಎಷ್ಟು ವ್ಯತ್ಯಾಸ. ನಮ್ಮ ಜೀವನ ಶೈಲಿಗೂ ಅದಕ್ಕೂ ಬಹಳ ವ್ಯತ್ಯಾಸ ಇರುವಂಥದ್ದಾಗಿದೆ. ಆಮೆನ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದ್ದೀರಲ್ಲ. ಇಲ್ಲಿ ನೋಡ್ರಿ ಏನ್ ಹೇಳ್ತದೆ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ ಅಲ್ಲ, ಆತನಿಂದಲೇ ಕಲಿತು ಆತನಲ್ಲಿಯೇ ಉಪದೇಶವನ್ನು ಹೊಂದಿದ್ದೀರಲ್ಲ.
ಇವಾಗ ಕ್ರಿಸ್ತನ ಹತ್ರ ಬಂದ್ಮೇಲೆ ಏನು ಮಾಡ್ತಾನೆ? ನಮಗೆ ಕ್ರಿಸ್ತನು ನಮಗೆ ಕಲಿಸ್ತಾನೆ. ನಾವು ಅನೇಕ ಸರಿ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರಲ್ಲ, ಅವನ್ನ ನೋಡಿ ಕಲಿ, ಅವನ್ನ ನೋಡಿ ಕಲಿ, ಅವನು ಹೆಂಗೆ ಓದ್ತಾನೆ ನೋಡು, ನೋಡಿ ಕಲಿ, ಅವನು ಹೆಂಗಿರ್ತಾನೆ ನೋಡು, ನೋಡಿ ಕಲಿ. ಹಂಗೆ ನಮಗೆ ನಾವು ಯಾರಿಂದ ಕಲಿಯೋದು? ಸ್ವಲ್ಪ ಜನ ಹೆಂಗೆ ಗೊತ್ತಾ, ಯೇಸುಸ್ವಾಮಿನ ಕಲಿಯೋಕೆ ಇಷ್ಟ ಇಲ್ಲ. ಸಭೆಯಲ್ಲಿ ನಾನು ಹೊರಗಿನ ಬಗ್ಗೆ ನಾನು ಮಾತಾಡಲ್ಲ, ಪಾಪ ಅವ್ರಿಗೇನು ಗೊತ್ತಿಲ್ಲ, ಸೈತಾನ್ ಬಂಧನದಲ್ಲಿದ್ದಾರೆ ಹೊರಗಿನವ್ರು. ಅವ್ರಿಗೆ ಬಿಡುಗಡೆ ಆಗಬೇಕು, ಅವ್ರ ಕಣ್ಣು ತೆರೆಯಲ್ಪಡಬೇಕು. ಆದರೆ ಸಭೆಗೆ ಬಂದಿರ್ತಾರೆ ನೋಡಿ, ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ದಾರೆ. ಸ್ವಲ್ಪ ಜನ ಹೋಗಿ ಏನನ್ನ ಹೇಳಿದ್ರೆ, ಯಾರು ಚೆನ್ನಾಗಿದ್ದಾರಪ್ಪ, ಅವ್ರು ಏನು ಹೇಳ್ತಾರೆ ಗೊತ್ತಾ? ಸ್ವಲ್ಪ ಜನ ಯಾರು ಚೆನ್ನಾಗಿದ್ದಾರಪ್ಪ, ನನಗೆ ಹೇಳ್ತಾರೆ ಅವ್ರ ಜೀವಿತ ನೋಡು, ಇವ್ರ ಜೀವ. ಅಂದರೆ ನೀನು ಯಾರಿಂದ ಕಲ್ತ್ಕೊಳ್ತಾ ಇದ್ದೆ? ಅಂದರೆ ನಿನಗೆ ಯಾರು ಮಾದರಿ? ನೀನು ಅವ್ರ ಥರ ಇರ್ಬೇಕಂತಿದ್ಯಾ, ಕ್ರಿಸ್ತನ್ ಥರ ಇರ್ಬೇಕಂತಿದ್ಯಾ? ನನಗೆ ಹೇಳ್ತಾರಪ್ಪ, ನಿನ್ನ ಪ್ರೀತಿಸ್ತೀನೋ ಅದಕ್ಕೆ ಹೇಳ್ತೀನಿ ನಿನಗೆ. ನನ್ನ ಮಕ್ಕಳಾದರೆ ಪಟ್ ಅಂತ 2 ಕೊಡ್ತೀನಿ, ಪಕ್ಕದ ಮನೆಯವ್ರಿಗೆ ನಾನು ಏನು ಅನ್ನಲ್ಲ. ಹಲ್ಲೆಲೂಯ. ನನ್ನ ಮಕ್ಕಳಿಗೆ ಏನು ಮಾಡ್ತೀನಿ? ನಾನು ಚುರುಕು ಮುಟ್ಸ್ತೀನಿ ಸ್ವಲ್ಪ. ಪಕ್ಕದ ಮನೆಯವ್ರಿಗೆ ನಮ್ಮವರಲ್ಲ. ಯಾವತ್ತನ್ನ ಹಿರಿಯರು ನಿಮಗೆ ಏನನ್ನ ತಿದ್ದುವುದು ನಿಲ್ಲಿಸುವುದಾದ್ರೆ ನಿನಗೆ ಒಳ್ಳೇದಲ್ಲ ಅದು. ಆ ಸ್ಥಿತಿಗೆ ಯಾವತ್ತೂ ಯಾರು ಬರಬಾರ್ದು. 1 ಸರಿ ಹೇಳಿದೆ, 2 ಸರಿ ಹೇಳಿ, 3 ಸರಿ ಇವ್ರು ಕೇಳಲ್ಲ, ಅರ್ಥ చేసుಕೊಡಪ್ಪ ಒದ್ದಪ್ಪ ಅಂತ ಬಂತನ್ಕೊಳ್ರಿ, ನಿಮಗೆ ಒಳ್ಳೇದಲ್ಲ ಅದು. ಆಮೆನ್. ನಾನು ಹೇಳ್ತೀನಿ ವೈಯಕ್ತಿಕವಾಗಿ, ನಾನು ಯೇಸುಸ್ವಾಮಿನ ನಂಬಿ ಇವತ್ತು 36 ವರ್ಷ ಆಯ್ತು. ನಿನ್ನೆ ಜನವರಿ 4 1989ರಲ್ಲಿ ನನ್ನ ಜೀವಿತವನ್ನು 14 ವರ್ಷದ ಹುಡುಗನಾಗಿರುವಾಗ ಯೇಸುಸ್ವಾಮಿಗೆ ಒಪ್ಪಿಸಿಕೊಟ್ಟೆ. 36 ವರ್ಷ ಆಯ್ತು. ಈಗ ಪಾಸ್ಟರ್ ಆಗಿ ಸುಮಾರು ವರ್ಷಗಳಾಯ್ತು. ಪ್ರೀತಿಯಲ್ಲಿ ಕೆಲವ್ರನ್ನ ತಿದ್ದಿದ್ದೇನೆ, ನಾನು ತಿದ್ದುತ್ತೇನೆ, ರೈಟ್? ಕೆಲವರು ಸ್ವೀಕರಿಸಿದ್ದಾರೆ, ಕೆಲವ್ರಿಗೆ ಇಷ್ಟವಿಲ್ಲ, ರೈಟ್? ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂತ ನೋಡ್ತೀನಿ. 1 ಸರಿ 2 ಸರಿ 3 ಸರಿ ಇಷ್ಟ ಇಲ್ಲ ಅಂದರೆ ಬಿಟ್ಬಿಟ್ಟಿನಿ, ನಾನು ಏನು ಹೇಳಲ್ಲ. ಕೆಲವ್ರನ್ನ ಕೇಳೋದು ಬಿಟ್ಬಿಟ್ಟಿನಿ. ಯಾಕೆ ಸಭೆಗೆ ಬಂದಿಲ್ಲ? ಆನೆಸ್ಟ್ಲಿ ನಾನು ಇವಾಗ ಕೆಲವ್ರನ್ನ ಕೇಳಲ್ಲ. ನಾನು ಕೆಲವ್ರನ್ನ ಕೇಳಿದ್ರೆ ಪ್ರತಿ ಸರಿ ಯಾವುದೋ ಒಂದು ನೆವ, ಪ್ರತಿ ಸರಿ ಯಾವುದೋ ಒಂದು ನೆವ. ಆ ಮಟ್ಟಕ್ಕೆ ಬರಬಾರ್ದು. ಆಮೇನ್. ನಾವು ಯಾರಿಂದ ಕಲ್ತ್ಕೊಳ್ತಾ ಇದ್ದೇವೆ? ಕ್ರಿಸ್ತನಿಂದ. ಆಮೇನ್. ನಾನೊಬ್ಬನೇನಾ? ಎಷ್ಟೊಂದು ಜನ ಇದ್ದಾರೆ. ಸ್ವಲ್ಪ ಜನ ಹೇಳೋದು, ಯಾರು ಸರಿಗಿದ್ದಾರೆ, ಯಾರು ಸರಿಗಿಲ್ಲಪ್ಪ, ನೀನು ಸರಿಗಿರ. ನಿಂತರ ನೋವಾ ಅಂದಿದ್ರೆ, ನೋವಾ ಹಂಗೆ ಅಂದಿದ್ರೆ ಯಾರು ಚೆನ್ನಾಗಿದ್ದಾರೆ, ನಾನು ಯಾಕೆ ದೇವರಿಂದ ಹೋಗ್ಬೇಕು? ಎಲ್ಲರೂ ದೇವ್ರ ವಿರುದ್ಧವಾಗಿ ಹೋದ್ರು ಕೂಡ ನೋವನು ದೇವರನ್ನು ಹಿಂಬಾಲಿಸಿದ. ಹಲ್ಲೆಲೂಯ. ಅವರೆಲ್ಲರೂ ನಿನಗೆ ಮಾದರಿ ಅಲ್ಲ, ದೇವರು ನಿನ್ನನ್ನು ಕರೆದಾತನು. ಆಮೆನ್. ನೀನು ಕ್ರಿಸ್ತನಿಂದ ಕರೆಯಲ್ಪಟ್ಟವನು. ನಿನ್ನ ಕರೆಗೆ ನೀನು ಯೋಗ್ಯನಾಗಿ ನೀನು ನಡೆಯೋದು ನಿನ್ನ ಜವಾಬ್ದಾರಿ. ನಾಳೆ ನಾವು ಕ್ರಿಸ್ತನ ಮುಂದೆ ನಿಂದಿರಬೇಕು. ಯಾವ ಪಾಸ್ಟರ್ ಮುಂದೆ ಕೂಡ ಇಲ್ಲ. ಮನುಷ್ಯರ ಭಯ ಇರಬಾರ್ದು. ಸ್ವಲ್ಪ ಜನ ಹೆಂಗೆ ಗೊತ್ತಾ, ಯಾರನ್ನ ದೊಡ್ಡವ್ರನ್ನ ನೋಡಿದ್ರೆ ಅವಾಗ ಚಕ್ಕಂತ ನೆಟ್ಟಗಾಗ್ತಾರೆ. ಆಮೇಲೆ ಇಲ್ಲ, ತನ್ನ ಪಾಡಿಗೆ ಏನೋ ಬಸ್ ಏನೋ ಮಾತಾಡ್ತಾರೆ. ಸುಮ್ಮನೆ ಪಾಸ್ಟರ್ ಯಾರಿಗೆ ಬೇಕು ಅಂಥದ್ದು? ಯಾರಿಗೆ ಬೇಕದು ಲೆಕ್ಕ? ನಾವು ಯಾರಿಗೆ ಒಪ್ಪಿಸೋದು? ಆತನಿಗೆ. ಯಾವ ಮನುಷ್ಯ ನಮಗೆ ಸಾಯಲಿಲ್ಲ, ಯಾವ ಮನುಷ್ಯನ ರಕ್ತ ಸುರಿಸಲಿಲ್ಲ, ಯಾವ ಮನುಷ್ಯನ ನಿನ್ನನ್ನು ಕೊಂಡುಕೊಳ್ಳಲಿಲ್ಲ. ನೀನು ಆತನ ಸೊತ್ತಾಗಿದ್ದೇ. ಆತನ ಕರೆಗೆ ಯೋಗ್ಯನಾಗಿ ಜೀವಿಸಿರಿ. ಪಾಸ್ಟರ್ಗಾಗಿ ಜೀವಿಸೋದು, ಯಾವಾಗ ಪಾಸ್ಟರ್ಗಾಗಿ ಜೀವಿಸ್ತಾರೋ ಅವ್ರ ಜೀವಿತ ಸರಿಗಿರಲ್ಲ, ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ಪಾಸ್ಟರ್ ಇರುವಾಗ ಕರೆಕ್ಟ್ ಇರ್ತಾರೆ, ಇಲ್ಲದೆ ಇರುವಾಗ ನೆಟ್ಟಿಗಿರಲ್ಲ ಅವರು. ಮನುಷ್ಯನ ಭಯದಲ್ಲಿ ಜೀವಿಸುವುದು ಕಪಟತನ. ಅದು పోలీసు ఉన్నప్పుడు అది రైట్ జీవితం కాదు. ಆಮೇನ್. ಅದು ಜನರನ್ನು ಮೆಚ್ಚಿಸುವ ಜೀವಿತ. ಆ ಗುಣಲಕ್ಷಣನೇ ಸರಿಯಲ್ಲ ಅದು. ಆಮೆನ್. ಓಕೆ, ಆತನನ್ನೇ ಕೇಳಿದಿರಲ್ಲ. ಆತನ ಅಂದ್ರೆ ನಮಗೆ ಎಲ್ಲಿಂದ ಕಲಿಬೇಕು? ಯಾರಿಂದ ಕಲಿಬೇಕು ನಾವು?
ಎಲ್ಲರೂ ಹೇಳ್ರಿ, ನಾನು ಕ್ರಿಸ್ತನಿಂದ ಕಲಿತೇನೆ. ಪಕ್ಕದಲ್ಲಿರೋ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾವು ಕ್ರಿಸ್ತನಿಂದ ಕಲಿಯೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಏನಂತ ಹೇಳ್ತದೆ ನೋಡ್ರಿ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಆಮೇನ್. ಇದು ಯೇಸುವಿನಲ್ಲಿರುವ ಸತ್ಯೋಪದೇಶ, ಬೇರೆವೆಲ್ಲ ಸುಳ್ಳುಪದೇಶ. ಸತ್ಯೋಪದೇಶ ಏನಂತೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ, ಮೊದಲಂಗಿದ್ವಿ ನಾವು, ಅದನ್ನು ಅನುಸರಿಸಬಾರ್ದು. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಎಲ್ಲರೂ ಹೇಳ್ರಿ, ಹಳೆ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಎಲ್ಲರೂ ಹೇಳ್ರಿ, ಹಳೆ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಮತ್ತೆ ಇಟ್ಕೋಬೇಡ್ರಿ. ಡಿಸ್ಕಾರ್ಡ್. ಹಲ್ಲೆಲೂಯಾ. ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಆಮೆನ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ, 23ನೇ ವಚನ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಎಲ್ಲಿ? ಅಂತರ್ಯದಲ್ಲಿ. ಯೇಸು ಸ್ವಾಮಿ ನಿಮಗೆ ಹೊಸ ಸ್ವಭಾವ ಕೊಟ್ಟಿದ್ದಾನೆ, ಬಟ್ ಆಯ್ಕೆ ಮಾಡಬೇಕು ನಾವು. ನಮಗೆ ನೂತನ ಸೃಷ್ಟಿ ಕೊಟ್ಟಿದ್ದಾನೆ ದೇವರು. ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆ ಕೊಟ್ಟಿದ್ದಾನೆ. ಆ ಹೊಸದನ್ನು ಏನು ಮಾಡ್ಬೇಕು? ನಾವು ಹಾಕ್ಕೊಳ್ಬೇಕು, ಧರಿಸ್ಕೊಳ್ಬೇಕು. ಹಳೆ ಸ್ವಭಾವ ಯಾವುದು? ದ್ವೇಷ. ಹೊಸ ಸ್ವಭಾವ ಯಾವುದು? ಪ್ರೀತಿ. ಇವಾಗ ನಿನಗೆ 2 ಬಟ್ಟೆಗಳಿದಾವೆ, ನೀನು ಹೋಗಿ ಕಬರ್ಡ್ ತೆಗೆದ್ರೆ ಅದು ಇದೆ, ಇದಿದೆ. ಹಳೆದನ್ನ ಏನು ಮಾಡಬೇಕು? ತೆಗೆದು ಹೊರಗೆ ಬಿಸಾಡ್ಬಿಡ್ಬೇಕು. ಯಾವುದನ್ನು ಧರಿಸ್ಕೊಳ್ಬೇಕು? ಪ್ರೀತಿಯನ್ನು. ಅಂದರೆ ನಾವು ಆಯ್ಕೆ ಮಾಡಬೇಕು. ದೇವರು ಕೊಟ್ಟಿದ್ದಾನಂದ್ರೆ ಅದು ಆಟೋಮೆಟಿಕ್ ಅಲ್ಲ, ನಾವು ಆಯ್ಕೆ ಮಾಡಬೇಕು. ನಮಗೆ ಪ್ರತಿ ಕ್ಷಣದಲ್ಲಿ ಒಂದು ಆಯ್ಕೆ ಬರ್ತದೆ, ನಾನು ಏನು ಧರಿಸಿಕೊಳ್ತೇನಂತ. ಇದು ಹಾಕ್ಕೊಳ್ಳ, ಈ ಬಟ್ಟೆ ಹಾಕ್ಕೊಳ್ಳ, ಈ ಬಟ್ಟೆ ಹಾಕ್ಕೊಳ್ಳ, ಹಳೇದು ಹಾಕ್ಕೊಳ್ಳ, ಹೊಸದು ಹಾಕ್ಕೊಳ್ಳ. ಆಮೆನ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಯಾವುದು? ಹೊಸ ಸ್ವಭಾವವು. ದೇವರಿಂದ ನೀವು ಕರೆಯಲ್ಪಟ್ಟವರು, ನಿಮಗೆ ದೇವರು ಒಂದು ಹೊಸ ಸ್ವಭಾವ ಕೊಟ್ಟಿದ್ದಾನೆ. ಅದು ಎಂಥ ಸ್ವಭಾವ ಅಂದರೆ, ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನಾನು ಹಳೆಯದನ್ನು ಕಿತ್ತಿ ಬಿಸಾಡುತ್ತೇನೆ, ತೆಗೆದು ಹಾಕಿ ಬಿಡುತ್ತೇನೆ, ಹೊಸ ಸ್ವಭಾವವನ್ನು ಧರಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಇನ್ನೊಂದು ವಿಷಯ, ನಾನು ಕೆಲವ್ರ ಹತ್ರ ಕೇಳೋದು ಕೂಡ ಬಿಟ್ಬಿಟ್ಟಿನಿ ಈ ಕಾರಣದಿಂದ. ಯಾಕೆ ಗೊತ್ತಾ? ಯಾವಾಗಲೂ ಸುಳ್ಳು, ಬಾಯಿ ತೆಗೆದ್ರೆ ಸುಳ್ಳು. ಅದಕ್ಕೆ ನಾನು ಕೇಳೋಕ್ಕೂ ಹೋಗಲ್ಲ. ಯಾಕೆ ಗೊತ್ತಾ? ಕೇಳಿದ್ರೆ ಏನು ಹೇಳ್ತಾರೆ ಅವರು? ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡಲಿ, ನಾನು ಯಾಕೆ ಅವ್ನಿಗೆ ಇನ್ನೂ ಮೊದಲೇ ಪಾಪ ಮಾಡ್ತಾನೆ, ಇನ್ನೂ ಪಾಪ ಮಾಡುವಂತೆ ನಾನು ಯಾಕೆ ಅವಕಾಶ ಕೊಡಲಿ, ನಾನು ಕೇಳಿದ್ಕಲ್ಲ ಅವ್ನು ಸುಳ್ಳು ಹೇಳೋದು, ಕೇಳೋದೇ ಬ್ಯಾಡ್ ನಡಿ ಅಂತ ಬಿಟ್ಬಿಡ್ತೀನಿ ನಾನು. ಬಿಟ್ಟಿನಿ ಕೆಲವ್ರು, 36 ವರ್ಷದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ದೇವರ ಮುಂದೆ ಸತ್ಯ ಹೇಳೋದಲ್ಲ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಡು, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ. ಯಾರ ಸಂಗಡ? ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಎಷ್ಟು ಜನ ಹೇಳ್ತೀರಿ ಉಜ್ಜೀವ ಬೇಕಂತ? ಎಷ್ಟು ಜನ ಹೇಳ್ತೀರಿ ದೇವರ ಕರೆ ನನಗಿದೆ ಅಂತ? ಇದು ದೇವರ ಕರೆಗೆ ಯೋಗ್ಯರಾಗಿ ನಡೆಯುವಂಥ ಪಾಯಿಂಟ್ಗಳಿವು, ಬೈಬಲ್ನಲ್ಲಿದೆ. ಹಲ್ಲೆಲೂಯಾ. ಅದಕ್ಕೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾ ಇದ್ದೇವೆ? ಕೆಲವು ತೆಗೆದು ಹಾಕ್ತಾ ಇದ್ದೇವೆ, ಕೆಲವು ಹಾಕಿಕೊಳ್ತಾ ಇದ್ದೇವೆ.
ನಮ್ಮ ಮನಸ್ಸನ್ನು ನೂತನಗೊಳಿಸ್ತಾ ಇರ್ತೇವೆ. ಆಮೆನ್. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಕೋಪ ಮಾಡಿಕೊಳ್ಳಬೇಕಾಗಿ ಬಂದರೂ ಪಾಪ ಮಾಡಬೇಡಿರಿ, ಸೂರ್ಯ ಮುಳುಗುವುದಕ್ಕಿಂತ ಮೊದಲೇ ನಿಮ್ಮ ಸಿಟ್ಟು ತೀರಲಿ. ಎಷ್ಟು ಜನ ಕೋಪ ಬರ್ತದೆ? ಕೈ ಎತ್ತಿ ತೋರಿಸ್ರಿ. ಸತ್ಯವಂತರು, ಇವಾಗ ಸತ್ಯ ಹೇಳುವವರೆಲ್ಲರ ಕೈ ಎತ್ತಿ ತೋರಿಸ್ರಿ. ನನಗೂ ಬರ್ತದಪ್ಪ, ಬರ್ತದೆ ನನಗೆ. ಕೆಲವರು ನಮಗೆ ಮಾಡಿದ್ದು ನೋಡಿ, ಕೆಲವರು ಬೇರೆದು ಮಾಡೋದು ನೋಡಿ ಕೋಪ ಬರ್ತದೆ. ಇಲ್ಲಿ ದೇವರು ಪ್ರಾಕ್ಟಿಕಲ್, ದೇವರು ಪ್ರಾಕ್ಟಿಕಲ್ ಆಗಿದೆ. ಕೋಪ ಮಾಡಿ ಬೇಕಾದರೂ ಪಾಪ ಮಾಡಬೇಡ ಅಂದ್ರೆ, ಕೋಪ ಬರ್ತದೆ, ಆದರೆ ಆ ಕೋಪದಲ್ಲೇ ಗೆರೆ ದಾಟಬಾರ್ದು ನಾವು. ಸ್ವಲ್ಪ ಜನ ಕೋಪದಲ್ಲಿ ಕೋಪ ಮಚ್ಚಿಂದಣ ಬಂತಣ, ಅದು ಇದು ಅಂದುಬಿಟ್ಟೆ ಅಣ್ಣ, ಅದು ಪಾಪ ಮಾಡಿದೆ ಅವಾಗ. ಆಮೇಲೆ ಸಾರಿ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ, ಏನೇನೋ ಅಂದ್ಬಿಟ್ಟು ಎಲ್ಲ ಗಿಚ್ಚು ಹಾಕಿ ಚುಚ್ಚಿಬಿಟ್ಟು ಮರ್ಡರ್ ಮಾಡಿಬಿಟ್ಟು ಒಳಗೆ ಬಾಯಿಂದ. ಈ ಕತ್ತಿ ನಿಜ, ಈ ಕತ್ತಿ ಅಲ್ಲ, ಅದು ಪಾಪವಾಗ್ಬಿಡ್ತು. ಕೋಪ ಡೇಂಜರ್ ಪ್ರಿಯರೇ. ಕಾಯಿನನ್ನು ಕೋಪಗೊಂಡೇ ಆಬೇಲ್ನ ಕೊಂದಿದ್ದು. ಆಮೆನ್. ಸ್ವಲ್ಪ ಜನಕ್ಕೆ ಅನ್ಕಂಟ್ರೋಲಬಲ್, ಅದು ಬಿಸಾಡದೆ ಇದು ಬಿಸಾಡದೆ, ಅದು ಹೊಡೆದೆ ಇದು ಹೊಡೆದ, ಮನೆ ಕತೆ ಮನೆಯವ್ರಿಗೆ ಗೊತ್ತದು. ಕೋಪದಲ್ಲಿ ಅವ್ರಿಗೆ ಅದಂದೆ ಇದಂದೆ, ಸ್ವಂತ ಮನೆಯವ್ರಿಗೆ ನೋಯಿಸೋದು, ಪ್ರಿಯರನ್ನು ನೋಯಿಸೋದು. ವಿಗ್ರಹಾರಾಧನೆ ಬಿಡೋದಲ್ಲ, ಕೋಪ ಬಿಡಬೇಕು. ನಾವು ಬಿಟ್ಬಿಟ್ಟಿವಿ ಎಲ್ಲ. ನಾನು ಕುಡಿತಿದ್ದೆವು, ಕುಡಿಯೋದು ಕೋಪ ಬಿಡ. ನಾನು ಸೇರ್ತಿದ್ದೆ, ಇದು ಬಿಡು. ಹಲ್ಲೆಲೂಯಾ. ಆಮೇಲೆ ಹೇಳ್ತದೆ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ಆಗ್ತವೆ. ಕೆಲವು ಸಂಗತಿಗಳು ನಾವಿಲ್ಲಿ ಪರಿಪೂರ್ಣ ಲೋಕದಲ್ಲಿಲ್ಲ. ಜನರು ಯಾರು ಪರಿಪೂರ್ಣನಲ್ಲ. ಗಂಡ ಪರಿಪೂರ್ಣನಲ್ಲ, ಹೆಂಡತಿ ಪರಿಪೂರ್ಣನಲ್ಲ, ಮಕ್ಕಳು ಪರಿಪೂರ್ಣನಲ್ಲ, ನಿನ್ನ ಸ್ನೇಹಿತರು ಪರಿಪೂರ್ಣರಲ್ಲ, ನಿನ್ನ ಸಭೆಯಲ್ಲಿರುವ ಸಹೋದರ ಸಹೋದರಿಯರು ಪರಿಪೂರ್ಣರಲ್ಲ, ನಿಮ್ಮ ಪಾಸ್ಟರ್ ಕೂಡ ಪರಿಪೂರ್ಣರಲ್ಲ. ರೈಟ್? ನೀನು ಪರಿಪೂರ್ಣನಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ ನಾನು ಪರಿಪೂರ್ಣನು ಅಂತ? ಕೈ ಎತ್ತಿ ತೋರಿಸ್ರಿ. ಪರಿಪೂರ್ಣನಾ? ಬಾ ಮೆಡಲ್ ಕೊಡೋಣಪ್ಪ. ಪರ್ಫೆಕ್ಟ್ ನಾನು ಅಂತ ಹೇಳೋರು ಯಾರನ್ನ ಇದ್ದೀರಾ? ಯಾರು ಇಲ್ಲ. ರೈಟ್? ಕೋಪ ಬಂದ್ರೆ ಏನು ಮಾಡ್ಬೇಕು? ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲ್ಲಿ ಮುಗಿಸ್ಬಿಡು. ಅವತ್ತು ರಾತ್ರಿ ಇದು ಮುಗಿಸ್ಬಿಡೋ ಮಲ್ಗಕ್ಕಿಂತ ಮುಂಚೆ. ಆ ಸಿಟ್ಟಿನಲ್ಲಿ ನೀನು ಮಲ್ಗಿ ಅಂದರೆ ಸ್ವಲ್ಪ ಜನ ಊಟ ಬೇಡ ನಡಿ, ನಡಿ, ಫೋನ್ ಕಾಲ್ ಎತ್ತಲ್ಲ ನಡಿ, ಇವನ್ನ ಡಿಲೀಟ್ ಮಾಡಿದೆ ನಡಿ, ಇವನ್ನ ಬ್ಲಾಕ್ ಮಾಡಿದೆ ನಡಿ. ಮಲಗ್ತಾರೆ ಹಂಗೆ, ಆ ಸಿಟ್ಟಿನಾಗ ಮಲಗ್ತಾರೆ. ನಿನಗೆ ನಿದ್ದೆ ಬರಲ್ಲ. ನೀನು ಅವನಿಗೆ ಶಿಕ್ಷೆ ಕೊಡಬೇಕಂತ ಇದೆ, ಆಕ್ಚುಲಿ ನಿನಗೆ ನಿದ್ದೆ ಬರಲ್ಲ. ಕರೆಕ್ಟ್ ಇಲ್ಲ? ನೀನು ಹಂಗೆ ಸಿಟ್ಟಿನಂಗೆ ಮಲ್ಗಿ ಅಂದ್ರೆ ಏನಾಗ್ತದೆ ಗೊತ್ತಾ? ಮೊಳಕೆ ಹೊಡಿತದ, ಅದು ಬೇರ್ ಬರ್ತಾವ, ಇನ್ನೂ ಒಳಗೆ ಹೋಗ್ತದ. ಅದನ್ನೇ ಕಹಿ ಸ್ವಭಾವ ಅಂತ ಹೇಳ್ತೇವೆ ನಾವು. ಆಮೆನ್. ಅದನ್ನೇನಂತೀವಿ ನಾವು? ಸೈತಾನ. ಪ್ರಿಯರೇ, ನಾವು ಅನ್ಕೊಳ್ತೀವಿ ಸೈತಾನ ನಮ್ಮ ವಿರುದ್ಧವಾಗಿ ಬಂದಾಗ 2 ಕೊಂಬುಗಳು, ಒಂದು ದೊಡ್ಡ ಬಾಲ, ಒಂದು ಇದು ಈಟಿ ಇಟ್ಕೊಂಡು ನಾಲ್ಗೆ ಹೆಂಗೆ ಹೊರಗೆ ಬಿಟ್ಕೊಂಡು ನಿನ್ನ ಸಾಯಿಸ್ತೀನಿ, ಹಂಗೆ ಬರಲ್ಲ ಸೈತಾನನು. ಸೈತಾನ ಏನು ಮಾಡ್ತಾನೆ ಗೊತ್ತಾ? ನೀನು ಬೇರೆಯವ್ರ ಮೇಲೆ ಕೋಪ ಕೊಳ್ಳಂಗೆ ಮಾಡ್ತಾನೆ ಅಷ್ಟೆ. ಅವ್ನು ನೋಡು ನಿನಗೆ ಹೆಂಗಂದ, ಇವನು ನೋಡು ಹೆಂಗಂದ, ನೀನು ನೋಡು 4 ಸರಿ ಫೋನ್ ಮಾಡಿದ್ರು ಕೂಡ ನಿನಗೆ ವಾಪಸ್ ಫೋನ್ ಮಾಡಿಲ್ಲ ಅವನು. ನೀನು ಮೆಸೇಜ್ ಹಾಕಿ ಮೆಸೇಜ್ ರಿಪ್ಲೈನ ಕೊಟ್ಟನ. ನೀನು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿ ಅವ್ನು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿಲ್ಲ ನೋಡು. ಸಾಕದು, ಸಾಕಲ್ಲೇ ಸಾಕು. ಜಗಳ, 3rd ವರ್ಲ್ಡ್ ವಾರ್.
ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ, ಏನು ಇಲ್ಲೇ ನೋಡ, ಸೆಟ್ಕೊಳ್ಳೋರು ಬಲೆ ಜನ ಇದ್ದಾರೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ದೇವ್ರು ನನ್ನ ಹತ್ರ ಮಾತಾಡ್ತೀನಿ, ನಾನು ಅದನ್ನೇ ನಿಮ್ಮ ಹತ್ರ ಹಂಚ್ಕೊಳ್ತೇನೆ. ಸ್ವಲ್ಪ ಜನ ನಾವು ಅಂದ್ಕೊಳ್ತೀವಿ ನಮಗೆ ಮಾಡಿದ್ದೆ ದೊಡ್ಡ ಬಾಬಾ, ಜನ ನಮಗೆ ಎಷ್ಟು ಪ್ರಾಬ್ಲಮ್ ಕೊಟ್ಟಾರಂದ್ರೆ ನಮ್ಮಂಗೆ ಯಾರು ಅನುಭವಿಸಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಒಂದು ಪ್ರಶ್ನೆ ಕೇಳ್ತೇನೆ, ಯಾರನ್ನ ನಿನ್ನ ಮೇಲೆ ಈಟಿ ಹಾಕರ? ಎಷ್ಟು ಜನ ಇಲ್ಲಿ ಹೇಳ್ತೀರಿ ನನ್ನ ಮೇಲೆ ಈಟಿ ಹಾಕರ ನನ್ನ ಸಾಯ್ಸಕ್ಕಂತ? ಇಲ್ಲಿ ಯಾರನ್ನ ಇದ್ದಾರ? ಯಾರಿಲ್ಲ. ದಾವೀದನ್ಗೆ ಈಟಿ ಹಾಕಿದ್ರು, ಯಾಕೆ? ಕೆಟ್ಟ ಕೆಲಸ ಮಾಡಿದ್ಕಲ್ಲ. ಗೊಲಿಯಾತ್ನ ಕೊಂದಿದ್ಕೆ ಸೌಲನ್ಗೆ ಅಸೂಯೆ ಬಂದು ಈಟಿ ಹಾಕದ. ನಿನಗೇನು ಮಾಡಿದ್ರು? ನೀನು ಕಾಲೆತ್ತಿಲ್ಲ ಅಷ್ಟೇ. ನಿನಗೇನು ಮಾಡಿದ್ರು? ನೀನು ಕಳಿಸಿದ್ದು SMS ರಿಪ್ಲೈ ಮಾಡಿಲ್ಲ ಅಷ್ಟೇ. ನಿನಗೇನು ಮಾಡಿದ್ರು? ಪ್ರೈಸ್ ದ ಲಾರ್ಡ್ ಅಂದಿಲ್ಲ ಅಷ್ಟೇ. ನಿನಗೇನು ಮಾಡಿದ್ರು? ಒಂದೆರಡು ಮಾತು ಅಂದಿರ್ಬೋದು ಅಷ್ಟೇ. ನಿನಗೇನು ಮಾಡಿದ್ರು ಹೇಳ್ರಿ? ನಮಗಿಷ್ಟು ಸಾಕು. ಅದಕ್ಕೆ ನಾನು ಹೇಳೋದು, ನಾವು ಭಾಳ ನಾಜೂಕು ನಾವು ಸೆಟ್ಕಂತೀವಿ. ನಾವು ಮನುಷ್ಯರ ಹತ್ರ ಸೆಟ್ಕೊಳ್ಳೋದು, ಪಾಸ್ಟ್ಗಳ ಹತ್ರ ಸೆಟ್ಕೊಳ್ಳೋದು, ಹೆಂಡತಿ ಹತ್ರ ಸೆಟ್ಕೊಳ್ಳೋದು, ಗಂಡನ ಹತ್ರ ಸೆಟ್ಕೊಳ್ಳೋದು, ಮಕ್ಕಳ ಹತ್ರ ಸೆಟ್ಕೊಳ್ಳೋದು, ತಂದೆ ತಾಯಿಗಳ ಹತ್ರ ಸೆಟ್ಕೊಳ್ಳೋದು, ಫ್ರೆಂಡ್ಸ್ಗಳ ಹತ್ರ ಸೆಟ್ಕೊಳ್ಳೋದು. ಸ್ಟ್ರೈಕ್. ಇಷ್ಟಕ್ಕೆ ಯಾರನ್ನ ಈಟಿ ಹಾಕಿದ್ರ? ಇಲ್ಲ. ಯಾರನ್ನ ಸೈನ್ಯ ತಗೊಂಡು ನಿನ್ನ ಸಾಯ್ಸಕ್ ಬಂದ್ರ? ಇಡೀ ಸೈನ್ಯ ತಗೊಂಡು ಬಾಬಾ ಅವನ ಇದನ್ನಲ್ಲೇ ಅವ್ನ ಜೀವ ಹೆಂಗನ್ನ ಸಾಯಿಸ್ಬೇಕು, ಸೈನ್ಯ ಬರಲಿ ನಿನ್ನಿಂದ ನೀನು ಓಡಿ 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 ಅಲ್ಲಿ ಗುಹೆಯಾಗ ಬಚ್ಚಿಟ್ಕೊಂಡೆ, ಅಲ್ಲಿ ಬಚ್ಚಿಟ್ಕೊಂಡೆ. ನೀನು ಯಾವಾಗನ್ನ ಬಚ್ಚಿಟ್ಕೊಂಡೆ? ಹಂಗಾಗೈತಾ ನಿನ್ನ ಲೈಫ್ನಾಗ ಯಾವಾಗನ್ನ? ದಾವೀದನಿಗೆ ಸೌಲನು ಸೈನ್ಯವನ್ನು ತೆಗೆದುಕೊಂಡು ಬೆನ್ನು ಹಟ್ಟಿ ಅವನ್ನ ಸಾಯಿಸ್ಬೇಕಂತ ಬಂದ. ಅಂಥ ಸಂದರ್ಭಗಳಲ್ಲಿ ಕೀರ್ತನೆ ಬರ್ದ ದಾವೀದ. ನಾವೆಲ್ಲ ಆರಾಮಿದ್ದು AC ಇದ್ರಲ್ಲಿ ಬಂದು ದೇವರಿಗೆ ಕೈ ಎತ್ತಿ ಸ್ತೋತ್ರ ಮಾಡ್ಲಿಕ್ಕೆ ಅಳ್ತೀವಿ. ನಾವು ಉಜ್ಜೀವ ಬೇಕಂತ ಪ್ರಾರ್ಥನೆ ಮಾಡ್ತೀವಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಬೆಳೀರಿ, ನಾಜೂಕ್ ಇರಬೇಡ್ರಿ, ಕ್ರಿಸ್ತನ ಸೈನಿಕನಾಗಿರ್ರಿ, ಕೂಸುಗಳಂತ ಇರಬೇಡ್ರಿ. ಕೂಸುಗಳು ಸೆಟ್ಕಂತಾರ. ದೊಡ್ಡವರಾದ್ಮೇಲೆ ಹಂಗೆ ಮಾಡಿದ್ರೆ ನಿಪ್ಪಲಿಡ್ತೀನಿ ಬಾಯಾಗ, ಅದು ಎಲ್ಲನೂ ಕೊಂಡ್ಕೊಂಬಂತ ತಗ ಇಟ್ಕ. ಬಾದನ ಹಂಗೆ ಅಂಥವ್ರನ್ನ ದೇವ್ರು ಉಪಯೋಗಿಸ್ತಾನ ಅನ್ಕೊಳ್ತೀರಾ? ದೇವ್ರು ಹೇಳ್ತಾನೆ, ಯಪ್ಪೋ ಇವನು ಟಚ್ ಮೀನ್ ನಾಟಪ್ಪ, ಮುಟ್ಟಿದ್ರೆ ಮುನಿ ಇವನು ಎಲ್ಲಿ ಬಿಡೋ ಯಪ್ಪ. ನೀನು ಗೊಲಿಯಾತ್ನ ಸಾಯಿಸ್ತಿ ಅನ್ಕೊಂತೀಯ? ನಾವು ಅನ್ಕೊಂತೀವಿ ಗೊಲಿಯಾತನ ಕೊಂದ್ರೆ ನಮಗೆ ಯಾರೋ ಕಿರೀಟ ಕೊಡ್ತಾರಂತ, ವೈರಿಗಳು ಜಾಸ್ತಿ ಆಗ್ತಾರೆ. ನಿಮಗೇನು ಗೊತ್ತು? ಜನ ಅಸೂಯೆ ಬೀಳ್ತಾರೆ. ನಿಜವಾದ ಲೋಕ ಅದು. ದೇವ್ರು ನಿನ್ನ ಮೇಲೆ ಕೆತ್ತನಂದ್ರೆ ನಿನಗೆ ನಿನ್ನನ್ನು ನೋಡಿ ಅಸೂಯೆ ಪಡುವಂಥ ಜನರು ಜಾಸ್ತಿ ಆಗ್ತಾರೆ. ನೀನು ಹಿಂಗೆ ಸೆಟ್ಗಳ ವ್ಯಕ್ತಿ ಆದರೆ ಅಲ್ಲೇ ಪುಸ್ ಆಗ್ತೀನಿ ನೀನು. ಹಲ್ಲೆಲೂಯಾ. ಪಕ್ಕದಲ್ಲಿರೋ ಶೇಕ್ ಹ್ಯಾಂಡ್ ಕೊಟ್ಟು ಸ್ವಲ್ಪ ಪ್ರೀತಿಯಿಂದ ಕೇಳ್ರಿ, ಸೆಟ್ಕಂತೀಯ? ಕೇಳ್ರಿ, ಸಿಟ್ಟಾಗ್ತೀಯಾ? ಸೈತಾನ್ ಸಾಕು ಈ ಬೀಜ ಹಾಕಿ ಹೇಳ್ತಾನೆ, ಇಲ್ಲಲೇ ಸೂಪರ್, ನಾನು ಹಾಕಿ ಬಿಟ್ಟುಬಿಟ್ಟಿನಿ. ನಾವಿಲ್ಲಿ ಸೈತಾನ್ ನಿನ್ನನ್ನು ಬಂಧಿಸ್ತಾನೆ, ಕಟ್ತಾನೆ, ಬಿಟ್ಟು ಹೋಗು. ಆಮೇನ್. ಸೈತಾನನಿಗೆ ಶಕ್ತಿ ಇಲ್ಲ, ಚಾಲು ಅವನು. ಆದಮ್ಮ ಅವಳ ಹತ್ರ ಬಂದಾಗ ಕೂಡ ಅವನು ಬಲ ಉಪಯೋಗಿಸಲಿಲ್ಲ. ಕತ್ತಿ ತಂದು, ಅವ್ವ ಚಿಂತೆಯ ಇಲ್ಲ ಹಣ್ಣು ನರ್ಕಸ್ತಾನ್ ಚುಡು ಅಂದಿಲ್ಲ ಅವನು. ಏನವ ಹೆಂಗೈತೆ ಅಣ್ಣ? ದೇವ್ರು ಹೇಳನೇನು ಏನು ತಿನ್ಬಾರ್ದಂತ.
ಸೈಲೆಂಟ್ ಬರ್ತಾನ ಅವನು, ಅಂತ ಬರ್ತಾನೆ. ಅವನಿಗೆ ಗೊತ್ತು, ಅವನು 2 ಕೊಂಬಿಟ್ಕೊಂಡು ಹಿಂಗೆ ಇಟ್ಕೊಂಡು ಅಂತ ಬಂದಾನಂದ್ರೆ ನೀನೇನು ಹೇಳ್ತೀವಿ? ಎಸ್ ನಾ ಮೊದಲು ಹೋಗು ಅಂತೆ. ಅವ್ನು ಹೇಳ್ತಾ ಇಲ್ಲ ಇವ್ರ ಹತ್ರ ಹಿಂಗೆ ಬರಬಾರ್ದು, ಇವ್ರಿಗೇನಿಲ್ಲ. ಅವ್ನು ನೋಡ್ಲಿ ನೀನು ಎಷ್ಟು ಮೆಸೇಜ್ ಕಳಿಸಿದ್ರು ಕೂಡ ರಿಪ್ಲೈ ಕೊಟ್ಟಿಲ್ಲ, ನೀನೇ ಕಾಲ್ ಮಾಡ್ಬೇಕಲ್ಲ, ಹೋಗ್ಲು ನೀನೇ ಕಾಲ್ ಮಾಡು, ನೀನು ಕುಂತಿರ್ತೀಯ. ಹೌದಲ್ಲ, ಹಂಗಂದ ನೋಡಿ ನಿನಗೆ, ಹಂಗಂತನ ಆಯ್ತು, ಅವನ ಕೆಲಸ ಮುಗೀತು. ಇಟ್ಟು ಬಂದೆ. ಆಮೇನ್, ಹಲ್ಲೆಲೂಯಾ. ಓಕೆ, ಮುಂದೆ ನೋಡ್ರಿ, ಯಾಕಂದ್ರೆ ಮುಂದೆ ವಚನ ಈ ಸಂದರ್ಭದಲ್ಲಿ ಮುಂದಿನ ವಚನ ನೋಡ್ರಿ, 27ನೇ ವಚನ ಏನ್ ಹೇಳ್ತದೆ? ಸೈತಾನನಿಗೆ ಏನು ಮಾಡಿಕೊಡಬೇಡ್ರಿ. ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ರಿ. ಅಂದ್ರೆ ಅರ್ಥ ಏನು? ಇವತ್ತು ಸೈತಾನನ ಎಲ್ಲಿದ್ದಾನಪ್ಪ? ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದ. ಸೈತಾನನ ಏನ್ ಮಾಡ್ದ ಯೇಸು ಸ್ವಾಮಿ? ಸೋಲ್ಸಿದ. ಎಲ್ಲಿದ್ದಾನೆ ಇವಾಗ ಸೈತಾನನು? ಜೋರಾಗಿ ಹೇಳ್ಬೇಕು, ಸೈತಾನನ ಎಲ್ಲಿದ್ದಾನೆ? ಪ್ರಜ್ವಲ್, ಸೈತಾನನ ಎಲ್ಲಿದ್ದಾನೆ? ನೀವು ಯಾರ ಹಿಂದೆ ಕುಂದಿರ್ಬಾರ್ದು, ನಾನು ಹೇಳ್ತೀನಿ. ಆ ಬ್ಯಾಚ್ ಎಲ್ಲ ನೀವೆಲ್ಲ ಮುಂದೆ ಇರ್ಬೇಕು ಪ್ರತಿ ವಾರ, ರೈಟ್? ಓಕೆ, ಪ್ರತಿಯೊಬ್ಬರು ಅಲ್ಲಿ ಹಿಂದೆ ಇರೋರೆಲ್ಲ ನೀವು ಮುಂದೆ ಇರಬೇಕು. ಬರೀ ಮಕ್ಕಳಿರೋರು, ಚಿಕ್ಕ ಮಕ್ಕಳಿರೋರು ಮಾತ್ರ ಹಿಂದೆ ಕುಂದಿರ್ಬೇಕು, ರೈಟ್? ಓಕೆ, ಸೈತಾನನ್ ಎಲ್ಲಿದ್ದಾನೆ? ಯಾರ ಕಾಲ್ ಕೆಳಗಿದ್ದಾನೆ? ನಮ್ಮ ಕಾಲ್ ಕೆಳಗಿದ್ದಾನೆ. ಯಾರು ಹಾಕಿದ್ರು? ರೈಟ್? ಸೈತಾನ ನಮ್ಮ ಕಾಲಕ್ಕೆ, ನಾವಿಲ್ಲಿ ಆಡ್ತೀವಿ, ಸೈತಾನ ನಮ್ಮ ಕಾಲ ಕೆಳಗೆ, ಒಬ್ಬೊಬ್ಬೊಬ್ಬ. ಬಟ್ ಸೈತಾನ್ ಕಾಲ್ ಕೆಳಗಿದ್ದಾನೆ. ಇಲ್ಲಿ ಯೇಸುಸ್ವಾಮಿ ದೇವ್ರ ವಾಕ್ಯ ಹೇಳ್ತದೆ, ಸೈತಾನನಿಗೆ ಅವಕಾಶ ಮಾಡಿ ಕೊಡಬೇಡ್ರಿ. ಯೇಸುಸ್ವಾಮಿ ಎಷ್ಟು ದೊಡ್ಡ ಕೆಲಸ ಮಾಡ್ದ. ಪರಲೋಕ ಬಿಟ್ಟ, ಭೂಲೋಕಕ್ಕೆ ಬಂದ, ನಮಗಾಗಿ ಸತ್ತ, ಮರಣವನ್ನು ಅನುಭವಿಸಿದ, ಸೈತಾನ್ ಇರುವ ಸ್ಥಳಕ್ಕೆ ಹೋದ, ಅವನ್ನ ಸೋಲಿಸ್ದ, ಅವನ ನಿರಾಯುಧನನ್ನಾಗಿ ಮಾಡ್ದ, ಅವನ ತಲೆಯನ್ನು ಜಜ್ಜಿದ, ಅಧಿಕಾರವನ್ನು ಕೊಟ್ಟ, ಅವನ್ನ ತೆಗೆದು ನಮ್ಮ ಕಾಲ್ ಕೆಳಗೆ ಹಾಕದ. ಇಷ್ಟು ದೊಡ್ಡ ಕೆಲಸ ಯೇಸುಸ್ವಾಮಿ ಮಾಡ್ದ. ಆದರೆ ನಾವು ಹುಷಾರಿಲ್ಲ ಅಂದರೆ ನಾವೇನು ಮಾಡ್ತೀವಿ? ಸೈತಾನಿಗೆ ಸ್ಥಳ ಮಾಡಿ ಕೊಟ್ಬಿಡ್ತೀವಿ. ಇಲ್ಲಿ ಯಾರು ಅವಕಾಶ ಮಾಡಿಕೊಡುವವರು? ನಾವು. ಯಾವಾಗ ಅವಕಾಶ ಮಾಡಿಕೊಡ್ತೀವಿ? ಹಿಂದಿನ ವಚನ, ಸಿಟ್ಟು ಮಾಡಿಕೊಂಡರೂ ಪಾಪ ಮಾಡಬೇಡ, ಕೋಪ ಮಾಡಿಕೊಂಡರೂ ಪಾಪ ಮಾಡಬೇಡ. ನೀನು ರಾತ್ರಿ ಆ ಸಿಟ್ಟು ತೀರಬೇಕು. ಇಲ್ಲದೇ ಇದ್ರೆ ಸೈತಾನ್ಗೆ ಅವಕಾಶ. ಸಂದು ದೊರಕಿಂದ್ರ, ಚಾನ್ಸ್ ದೊರಕಿಂದ್ರ ಅಂಟಾಡೋಡು. ಏನಂತಾನೆ? ಸಿಕ್ತ ನಮಗೆ. ಅಲ್ಲಿ ನಾವೇನು ಮಾಡ್ತೀವಿ? ಅವಕಾಶ ಮಾಡಿ ಕೊಡ್ತೀವಿ. ನೀನು ಉಜ್ಜೀವಕ್ಕಾಗಿ ಪ್ರಾರ್ಥನೆ ಮಾಡಿದ್ದಿ, ನೀನು ಉಪವಾಸ ಪ್ರಾರ್ಥನೆ ಮಾಡಿದ್ದಿ, ನೀನು ಭಾರತ ದೇಶಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದ್ದಿ, ನೀನು ಸಭೆಗೆ ಹೋಗಿ ಬಂದಿದ್ದಿ, ನೀನು ದೇವರ ವಾಕ್ಯವನ್ನು ಓದಿದ್ದಿ ನೀನು. ಬಟ್ ಇಲ್ಲಿ ಏನು ಮಾಡ್ಬಿಟ್ವಿ ನಾವು? ಸೈತಾನನಿಗೆ ನಾವು ಮಾಡಿಕೊಟ್ಟಿದ್ದು, ಅವನಿಗೆ ಅಧಿಕಾರ ಇಲ್ಲ, ನಾವು ಅವಕಾಶ ಮಾಡಿಕೊಟ್ಟಿವಿ. ಆಮೆನ್. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. 28ನೇ ವಚನ. ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಸ್ವಂತ ಕೈಯಿಂದ ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಯಾವ್ಯಾವ ಉದ್ಯೋಗ ಮಾಡಬಾರ್ದು? ಕಳುವು ಮಾಡುವವನು ಅಂದ್ರೆ ಯೇಸುಸ್ವಾಮಿಯನ್ನ ನಂಬಕ್ ಮುಂಚೆ ಅವನು ಏನಾಗಿದ್ದ? ಕಳ್ಳ ಅಂದ್ರೆ ಯಾವುದೋ ಮನೆ ಒಡೆದು ಮಾತ್ರ ಕಳ್ತನ ಮಾಡೋದಲ್ಲ. ಬೇರೆ ಮೋಸ ಮಾಡೋದು, ಸುಳ್ಳು ಹೇಳೋದು, ಲಂಚ ತಗೊಳ್ಳೋದು. ಲಂಚ ತಗೊಳ್ಳೋನು ಕಳ್ಳ. ಲಂಚ ತಗೊಳ್ಳೋನು ಕಳ್ಳ, ಮೋಸ ಮಾಡೋನು ಕಳ್ಳ, ರೈಟ್? ಹಳೆ ಜೀವನಕ್ಕೆ ಹೊಸ ಜೀವನಕ್ಕೆ ಇವಾಗ ಕ್ರಿಸ್ತನ ಹತ್ರ ಬಂದ ಮೇಲೆ ಅಲ್ಲಿ ಏನ್ ಹೇಳ್ತದೆ? ಯಾವ ವಚನ ಅದು? ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ, ಓಕೆಪ್ಪ ನಾನು ಕಳ್ತನ ಬಿಟ್ಟಿನಿ, ನೆಕ್ಸ್ಟ್ ಏನ್ ಮಾಡ್ಬೇಕಂತೆ? ಸ್ವಂತ ಕೈಯಿಂದ ಒಳ್ಳೆ ಉದ್ಯೋಗ ಮಾಡಿ ದುಡಿಯಲಿ. ಉದ್ಯೋಗ ಮಾಡೋದು ಒಳ್ಳೇದು. ಎಲ್ಲರೂ ಹೇಳ್ರಿ, ಉದ್ಯೋಗ ಮಾಡೋದು ಒಳ್ಳೇದು. ಅದರಲ್ಲಿ ಕೂಡ ಒಳ್ಳೆ ಉದ್ಯೋಗ ಮಾಡೋದು ಒಳ್ಳೇದು. ಸಿಕ್ಕಿದ ಉದ್ಯೋಗ ಮಾಡೋದಲ್ಲ. ಕೆಲವು ಒಳ್ಳೆವಿರ್ತವೆ, ಕೆಲವು ಕೆಟ್ಟವಿರ್ತವೆ. ಕೆಟ್ಟದನ್ನು ಮಾಡಿ ದುಡಿಬೇಡ್ರಿ, ಅದ್ರ ಮೇಲೆ ಆಶೀರ್ವಾದ ಇರೋದಿಲ್ಲ.
ಹಲ್ಲೆಲೂಯಾ. ದುಡಿರಿ, ದುಡಿಯೋದು ಒಳ್ಳೇದು, ಕಷ್ಟಪಡ್ರಿ, ಒಳ್ಳೇದು. ಬಿಸ್ನೆಸ್ ಮಾಡ್ತೀರಾ ಮಾಡ್ರಿ, ಏನು ಮಾಡ್ತೀರಾ ಮಾಡ್ರಿ, ಆದರೆ ಅದು ಒಳ್ಳೆ ಕೆಲಸವನ್ನು ನೀವು ಮಾಡಿರಿ. ರೈಟ್? ಮತ್ತು ಇಲ್ಲಿ ದುಡಿಯುವಂಥ ಉದ್ದೇಶವೇನಂತ ಇಲ್ಲಿ ನೋಡ್ರಿ, ಉದ್ಯೋಗ ಮಾಡಿ ದುಡಿಯಲಿ, ಆಗ ಕೊರತೆಯಲ್ಲಿ ಇರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ಅಂದರೆ ಬರೀ ನಿನಗೋಸ್ಕರ ಮಾತ್ರ ಯೋಚನೆ ಮಾಡಬೇಡ. ನೀನು ಯಾಕೆ ದುಡಿಬೇಕಂದ್ರೆ ಬರೀ ನಿನಗೋಸ್ಕರ. ಎಸ್, ಮೊದಲೇದಾಗಿ ನೀನು, ನಿನ್ನ ಹೆಂಡತಿ, ನಿನ್ನ ಕುಟುಂಬ, ನಿನ್ನ ಮಕ್ಕಳನ್ನು ನೀನು ಪೋಷಿಸಬೇಕು. ಬರೀ ಅಷ್ಟಕ್ಕೆ ನಾವು ಸೀಮಿತರಾಗಿರಬಾರ್ದು. ನಾವು ಯಾಕೆ ದುಡಿಬೇಕು ಗೊತ್ತಾ? ಸ್ವಾಮಿ, ನನ್ನನ್ನು ಕೊಡುವವನನ್ನಾಗಿ ಮಾಡು, ನನ್ನನ್ನು ಕೊಡುವವನನ್ನಾಗಿ ಮಾಡು. ಹಲ್ಲೆಲೂಯಾ. ನಾವು ಕೊಡುವವರಾಗಬೇಕು ಪ್ರಿಯರ್. ಸ್ವಲ್ಪ ಜನ ಏನು ಗೊತ್ತಾ, ಯಾಕೆ ಬಯಸ್ತಾರೆ ಗೊತ್ತಾ? ಅಭಿವೃದ್ಧಿ ಬರೀ ತಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳಿಕ್ಕೆ, ಬರೀ ತಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳಿಕ್ಕೆ. ನಮ್ಮ ಆಸೆಗಳಿಗೆ ಕೊರತೆನೇ ಇಲ್ಲ ಪ್ರಿಯರೇ. ಎಲ್ಲಿದೆ ಹೇಳ್ರಿ ಕೊರತೆ? ನಿನಗೆ 500 ರೂಪಾಯಿ ಶರ್ಟ್ ಸಿಗ್ತತೆ, 1000 ರೂಪಾಯಿ ಶರ್ಟ್ ಕೂಡ ಸಿಗ್ತದೆ, 2000 ರೂಪಾಯಿ ಶರ್ಟ್ ಕೂಡ ಸಿಗ್ತದೆ, 5000 ರೂಪಾಯಿ ಶರ್ಟ್ ಕೂಡ ಸಿಗ್ತದೆ, 50,000 ರೂಪಾಯಿ ಶರ್ಟ್ ಕೂಡ ಸಿಗ್ತದೆ. ಎಲ್ಲಿ ತೃಪ್ತಿ? ಸ್ವಲ್ಪ ಜನ ಹೆಂಗಂದ್ರೆ, ಅಪ್ಪ ನಾನು 500 ರೂಪಾಯಿ ಶರ್ಟ್ ತಗೊಂತಿದ್ದೆ, ಇವಾಗ ದುಡ್ಡು ಜಾಸ್ತಿ ಆಗಿದೆ, 2000 ಶರ್ಟ್ ತಗೊಂಡೆ, ಆಯ್ತು, ಆಮೇಲೆ 3000, ಆಮೇಲೆ ತೃಪ್ತಿ ಎಲ್ಲಿ? ಅದ್ರ ಬದಲು ಏನು ಮಾಡು? ದೇವರೇ, ನೀನು 500 ರೂಪಾಯಿ ಶರ್ಟ್ ನಾನು ತಗೊಂತಿದ್ದೆ, ಇವಾಗ ದೇವ್ರ ಸ್ತೋತ್ರ, 1000 ರೂಪಾಯಿ ಶರ್ಟ್ ತೊಗೊಂಡು ಮಿಕ್ಕಿದ್ದು 1000 2000 ನಾನು ಬೇರೆಯವ್ರಿಗೆ ಕೊಡ್ತೀನಿ. ಹಲ್ಲೆಲೂಯಾ. ನಿನ್ನ ಅಭಿವೃದ್ಧಿಗೆ ಕಾರಣ, ಉದ್ದೇಶ ಏನು? ದೇವರು ಕಾರಣನಾಗಿದ್ದಾನೆ. ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸಿದ ಮೇಲೆ ನೀನು ಕೊಡುವವನಾಗಬೇಕು. ಸ್ವಲ್ಪ ಜನ ಕೊಡೋಕ್ಕೆ ಕಷ್ಟ. ಅದೇ ನಾನು ಹೋದ್ವಾರ ಹೇಳ್ತಿದ್ದೆ, ಹೋದ್ವಾರನೇ ಇವಾಗ ಹೇಳ್ದೆ. ಸ್ವಲ್ಪ ಜನಗೆ ದುರಾಸೆ, ಆಸೆ ಅಲ್ಲ ದುರಾಸೆ. ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, EMI ಬಜಾಜ್ ಫೈನಾನ್ಸ್ ಎಲ್ಲ ತಗೊಂಡು ಬರ್ತದೆ ದುಡ್ಡು. ಅದೆಲ್ಲ EMI. ಏನು ನೀನು ಟೈಟ್ಸೇ ಕೊಡಲ್ಲೋ, ದಶಮಾಂಶ ಕೊಡಲ್ಲ, ಎಲ್ಲ EMI ಅಣ್ಣ, ಏನು ಉಳಿಯಲ್ಲಣ್ಣ. ನೀನು ಸಾವುಕಾರ ಅಲ್ಲ, ನೀನು ಬಡವ. ನಿನಗೆ ಕೊಡಕ್ಕಿಲ್ಲ ಅಂತಂದ್ರೆ ನೀನು ಬಡವ. ಹಲ್ಲೆಲೂಯಾ. ನಿನಗೆ ಭಾಳ ವಸ್ತುಗಳಿರ್ಬೋದು, ಆದರೆ ನೀನು ಬೇರೆಯವ್ರಿಗೆ ಕೊಡೋಕ್ಕೆ ನಿನಗೆ ಆಗಲ್ಲ ಅಂತಂದ್ರೆ ನೀನು ಬಡವ. ನಿನ್ನಷ್ಟು ಬಡವ ಯಾರಿಲ್ಲ. ನಿನ್ಕಿಂತ ಕಡಿಮೆ ಸಂಬಳ ಇರ್ಬೋದು, ಆದರೆ ಅವನು ಬೇರೆಯವರಿಗೆ ಕೊಡ್ತಾ ಇದ್ದಾನಂದ್ರೆ ಅವನೇ ಐಶ್ವರ್ಯವಂತ. ಆಮೇನ್. ದೇವರು ನಮ್ಮಿಂದ ಏನು ಬಯಸ್ತಾನಂತಂದ್ರೆ ನಾವು ಕೊಡುವವರಾಗಬೇಕು. ಆಮೇನ್. ಒಂದು, ಇಲ್ಲಿ ಕಳ್ಳತನ ಮಾಡೋನು ನಿಲ್ಲಿಸ್ಬೇಕು, ಒಳ್ಳೆ ದುಡಿಮೆ ಮಾಡಬೇಕು. ಅದು ನಿನ್ನನ್ನು ಮಾತ್ರ ನೋಡ್ಕೊಳ್ಳಿಕ್ಕಲ್ಲ, ನೀನು ಕೊಡುವವನು ಆಗಬೇಕು. ಓಕೆ, ಎಷ್ಟು ನಾವು ಕೊಡ್ತೇವೋ, ನಾವು ಕೊಡುವವರಾದಾಗ ಏನಾಗ್ತೇವೆ? ನಾವು ಆ ದುರಾಶೆಯನ್ನು ಹೊಡೆಯುವವರಾಗಿದ್ದೇವೆ. ಆ ದುರಾಶೆಯ ದುರಾತ್ಮವನ್ನು ನಾವು ಹೊಡಿತಾ ಇದ್ದೇವೆ ಪ್ರಿಯರೇ. ಆಮೆನ್. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿ ಅಭಿವೃದ್ಧಿ ಮಾಡುವಂತ ಸಮಯೋಚಿತವಾದ ಮಾತನ್ನು ಆಡಿದರೆ ಕೇಳುವವರಿಗೆ ಹಿತವಾಗಿ ತೋರುವುದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನಾವು ಆಡಾಡ್ತೇವಲ್ಲ, ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಿನಲ್ಲಿ ಕಳೆಯಬೇಕು. ನನ್ನ ಬಾಯಿಯ ಮಾತೆಲ್ಲ ನೊಂದ ಮನವನ್ನು ನಮ್ಮ ಮಾತುಗಳು ಹಂಗಿರ್ಬೇಕು. ನಾವು ಏನು ಮಾತಾಡಿದ್ರು ಕೂಡ ಒಬ್ಬರು ಭಕ್ತಿ ಅಭಿವೃದ್ಧಿ ಆಗಬೇಕು, ಫೇತ್ ಬಿಲ್ಡ್ ಆಗಬೇಕು, ವಿಶ್ವಾಸ ಬಿಲ್ಡ್ ಆಗಬೇಕು, ಎನ್ಕರೇಜ್ ಆಗಬೇಕು, ದೇವರ ಕಡೆ ಅವ್ರ ಹತ್ರ ಬರಬೇಕು. ಆಮೆನ್. ಓಕೆ, ಮುಂದೆ ನೋಡ್ರಿ ಏನ್ ಹೇಳ್ತದೆ. ಒಂದು ವೇಳೆ ಆ ರೀತಿ ಮಾಡದೇ ಇದ್ರೆ ಏನಾಗ್ತದೆ? 30ನೇ ವಚನವನ್ನು ನೋಡ್ರಿ ಏನಂತ ಹೇಳ್ತದೆ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಇಲ್ಲಿ ನೋಡ್ರಿ ಎರಡು ವಿಷಯಗಳು ಕೇಳಿಸ್ಕೊಡ್ರಿ. ಸೈತಾನ್ಗೆ ಏನ್ ಮಾಡಬೇಡ್ರಿ, ಜೋರಾಗಿ ಹೇಳ್ಬೇಕು, ನಾನು ಮುಗಿಸ್ತಾ ಇದ್ದೇನೆ, ನೀವು ಬೇಗ ಉತ್ತರ ಕೊಡ್ಬೇಕು. ಹಿಂದೆ ಇರೋರು ಕೂಡ ಸೈತಾನ್ಗೆ ಏನ್ ಮಾಡಬೇಡ್ರಿ, ಅವಕಾಶ. ಪವಿತ್ರಾತ್ಮನಿಗೆ ಏನ್ ಮಾಡಬೇಡ್ರಿ ಅಂದ್ರೆ ಅರ್ಥ ಏನು? ಸೈತಾನ್ಗೆ ಅವಕಾಶ ಕೊಡಬಹುದಾ? ಕೊಡೋದೇ ಇಲ್ವಾ? ನಾವು ಕೊಡಬಹುದು ಅಂದ್ಕೊ, ನಾವು ಸರಿ ಹುಷಾರಾಗಿಲ್ದೇ ಇದ್ರೆ ಅವಕಾಶ ಕೊಡಬಹುದು. ರೈಟ್? ಪವಿತ್ರಾತ್ಮನನ್ನು ದುಃಖಿಸುವ ಸಾಧ್ಯತೆ ಇದೆಯಾ ಇಲ್ವಾ? ಇದೆ. ನಾವು ಹೆಂಗಂದ್ರಂಗೆ ಮಾತಾಡಿದ್ರೆ
ಏನಾರ ಇದು ಮಾಡಿದರೆ, ಇಲ್ಲಿ ಬಂದು ದೇವ್ರನ್ನ ಆರಾಧಿಸೋದು, ಆಮೇಲೆ ಹೋಗಿ ನಮ್ಮ ಇಷ್ಟ ಬಂದಂಗೆ ಜೀವಿಸೋದು ಪವಿತ್ರಾತ್ಮನ ಖುಷಿ ಆಗ್ತದಾ? ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಕೈ ಎತ್ತೋದು, ಅಲ್ಲೂ ಪ್ರೈಸ್ ಲಾರ್ಡ್, ಅದು ಮಾಡಬಾರ್ದಂತ ನಾನು ಹೇಳಲ್ಲ. ಇಲ್ಲಿ ಮಾಡ್ರಿ, ಇಲ್ಲಿಂದ ಆದ್ಮೇಲೆ ಹೋಗ್ತೀವಲ್ಲ. ಆಮೆನ್. ಪವಿತ್ರಾತ್ಮನ ಇಲ್ಲಿ ಮಾತ್ರ ಇಲ್ಲ, 24 ತಾಸು ನಮ್ಮ ಜೊತೆಗಿದ್ದಾನ ಆತ. 7 ದಿನಗಳು ನಮ್ಮ ಜೊತೆಗೆ ಆತನ ಇದ್ದಾನೆ. ನಮ್ಮ ನಡವಳಿಕೆಯಿಂದ ಆತನು ಸಂತೋಷ ಪಡ್ತಾ ಇದ್ದಾನ, ದುಃಖ ಪಡ್ತಾ ಇದ್ದಾನ? ಅಂದ್ರೆ ಸಂತೋಷ ಪಡಿಸೋರು ಸಂತೋಷ ಪಡ್ತಾರ, ಆತನನ್ನು ದುಃಖಿಸೋರು ದುಃಖಿಸ್ತಾರೆ. ಅಂದ್ರೆ ದುಃಖ ಆಗ್ತದೆ ಅವನಿಗೆ. ಸೈತಾನನ ಮೇಲೆ ನಮಗೆ ಅಧಿಕಾರ ಕೊಟ್ಟನ್ ದೇವರು. ಆದ್ರೆ ನಾವೇನ್ ಮಾಡ್ಬೋದು? ಅವಕಾಶ ಕೊಟ್ರೆ ಅವನು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿ ನೋಡ್ರಿ, ವಿರುದ್ಧ ಸೈತಾನನನ್ನು ನಮ್ಮ ಕಾಲ್ ಕೆಳಗೆ ಹಾಕಿದ್ದಾನೆ, ನೀವು ಅವನಿಗೆ ಅವಕಾಶ ಮಾಡಿ ಕೊಡಬೇಡ್ರಿ. ಪವಿತ್ರಾತ್ಮನಿಂದ ನಿಮ್ಮನ್ನು ಮುದ್ರಿಸಿದ್ದಾನೆ, ನೀವು ಆತನನ್ನು ದುಃಖಿಸಬೇಡ್ರಿ. ಇದು ಮಾಡಿ ಬಂದ್ರೆ ಲಾಸ್ ಯಾರಿಗೆ? ನನಗೆ ಲಾಸ್. ನಮ್ಮ ಕಥೆನೇ ಉಲ್ಟಾ ಆಗ್ಬಿಡ್ತತೆ. ನಾವು ಸೈತಾನ್ಗೆ ಅವಕಾಶ ಮಾಡಿ ಕೊಟ್ರೆ, ಪವಿತ್ರಾತ್ಮನನ್ನು ದುಃಖಿಸ್ಬಿಟ್ರೆ, ಇನ್ನು ಎಲ್ಲಿಂದ ಬಲ, ಎಲ್ಲಿಂದ ಶಕ್ತಿ, ಎಲ್ಲಿಂದ ಉಜ್ಜೀವ? ಆತನನ್ನು ಹೊತ್ತುಕೊಂಡುವಂತ ಪಾತ್ರೆಗಳು ಆತನನ್ನು ದುಃಖಿಸಿದ್ರೆ ಆತನ ನಮ್ಮ ಮುಖಾಂತರ ಕೆಲಸ ಮಾಡ್ತಾನ? ಆಗ್ತದ? ಇಲ್ಲ. ಯಾರನ್ನು ನಾವು ಸೋಲಿಸ್ಬೇಕೋ, ಸೈತಾನನು ಯಾರ ವಿರುದ್ಧವಾಗಿ ನಾವು ಹೋರಾಡಬೇಕೋ, ಆ ವೈರಿಗೆ ನಾವು ಅವಕಾಶ ಮಾಡಿಕೊಟ್ರೆ ಜಯ ಇರ್ತದ ಜೀವಿತದಲ್ಲಿ? ಇಲ್ಲ. ಇವೆಲ್ಲ ಸಂಗತಿಗಳು ವಿನಯ, ದೀರ್ಘ ಶಾಂತಿ ಇಲ್ಲದೆ ಇದ್ರೆ, ಸಿಟ್ಟು, ಕೋಪ, ಅಪರಿಶುದ್ಧತೆ, ಇವೆಲ್ಲವುಗಳು ಏನು ಮಾಡ್ತವೆ? ಸೈತಾನನಿಗೆ ಸ್ಥಳ ಕೊಡ್ತದೆ. ಪವಿತ್ರಾತ್ಮನನ್ನು ದುಃಖಿಸುವಂಥದ್ದಾಗಿದೆ. ಹಳೆ ಸಂಗತಿಯನ್ನು ನಾವು ತೆಗೆದು ಹಾಕದೇ ಇದ್ರೆ ಸೈತಾನನಿಗೆ ಅವಕಾಶ ಕೊಡ್ತದೆ, ಪವಿತ್ರಾತ್ಮನನ್ನು ದುಃಖಿಸ್ತದೆ. ಕೈ ಸ್ವಭಾವ ನಾವು ಇಟ್ಟುಕೊಂಡ್ರೆ ಪವಿತ್ರಾತ್ಮನನ್ನು ದುಃಖಿಸ್ತದೆ, ಸೈತಾನನಿಗೆ ಅವಕಾಶ ಮಾಡಿ ಕೊಡ್ತದೆ. ಅದು ನಮ್ಮ ಕರೆಗೆ ನಾವು ಯೋಗ್ಯರಾಗಿ ನಡೆಯುವಂಥದ್ದಲ್ಲ. ಬೇಗನೆ ಮುಂದಿನ ವಚನಗಳನ್ನು ಓದಿ ನಾವು ಮುಗಿಸೋಣ. ಇನ್ನು ಯಾವ ರೀತಿಯಲ್ಲಿ ನಾವು ಸೈತಾನನಿಗೆ ಅವಕಾಶ ಮಾಡಿ ಕೊಡ್ತೇವೆ ಮತ್ತು ಆ ಪವಿತ್ರಾತ್ಮನ ದುಃಖಿಸ್ತೇವೆ ನೋಡ್ರಿ. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲಾ ದ್ವೇಷ, ಕೋಪ, ಕ್ರೋಧ ಎಲ್ಲ ನನ್ನ ಜೊತೆಗೆ ಓದೋಣ. ಮೊದಲಿಂದ ನಿಧಾನಕ್ಕೆ ಓದೋಣ. ಓಕೆ, ಒತ್ತಿ ಓದೋಣ ಒಂದೊಂದು. ಮತ್ತೊಂದು ಸರಿ 1 2 3. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇವಕ್ಕೇನು ಹೇಳ್ಬೇಕು? ಟಾಟಾ ಹೇಳ್ಬೇಕು. ಟಾಟಾ. ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟು ಆಮೇಲೆ ಹೇಳ್ತಾನೆ, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ಏನ್ ಮಾಡ್ರಿ? ದೂರ ಮಾಡ್ರಿ. ಇವತ್ತು ನಾವು ನಿರ್ಧಾರ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, ಆಮೆನ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ, 32ನೇ ವಚನ. ಲಾಸ್ಟ್ ವಚನ. ಒಬ್ಬರಿಗೊಬ್ಬರು, ಎಲ್ಲರೂ ಹೇಳ್ರಿ ಒಬ್ಬರಿಗೊಬ್ಬರು. ದೇವ್ರ ಹತ್ರ ಅಲ್ಲ, ಇಲ್ಲಿ ನಾನು ಚರ್ಚಿಗೆ ಬಂದು ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಆರಾಧಿಸ್ತೀನಿ, ನಾನು ಕಾಣಿಕೆ ಕೊಟ್ಟೆ, ನಾನು ಅದು ನೀನು ದೇವರು. ಇಲ್ಲಿ ದೇವರಲ್ಲ, ಇಲ್ಲಿ ಸೀನ್ನಾಗ ದೇವರಿಲ್ಲ. ಇಲ್ಲಿ ಒಬ್ಬರಿಗೊಬ್ಬರು. ಎಲ್ಲರೂ ಇನ್ನೊಂದ್ಸರಿ ಹೇಳ್ರಿ, ಜೋರಾಗಿ ಹೇಳ್ರಿ, ಒಬ್ಬರಿಗೊಬ್ಬರು. ಹಲ್ಲೆಲೂಯಾ. ಕೇರ್ಸಲ್ಲಿರೋದು ಅದಕ್ಕೋಸ್ಕರ, ಒಬ್ಬರಿಗೊಬ್ಬರು. ಕ್ರೈಸ್ತ ಜೀವಿತ ಬರೀ ಅದಕ್ಕೆ ಶಿಲುಬೆಯಲ್ಲಿ ಉದ್ದ ಕಂಬ ಇದೆ, ಅಡ್ಡ ಕಂಬ ಇದೆ. ಉದ್ದ ಕಂಬ ನಾನು ದೇವರು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಆತ ಪರ್ಫೆಕ್ಟ್. ಆತನ ನೋಡಿ ನನ್ನ ಕೋಪ ಬರಲ್ಲ, ಆತ ನನ್ನ ಸಹಿಸ್ಕಂತ, ನಾನಲ್ಲ ಆತನ ಸಹಿಸ್ಕೊಳ್ಳೋದು. ಆತನ ಮೇಲೆ ನಾನಲ್ಲ ಕರುಣೆ ತೋರಿಸೋದು, ಆತ ನನಗೆ ತೋರಿಸ್ತಾನೆ. ಅದು ಈಸಿ. ಅದು ಹೇಳ್ರಿ, ಇದು ಈಸಿ ಅನ್ರಿ. ಇಲ್ಲೈತ್ ನೋಡಿ, ಇಲ್ಲಿ ಇಲ್ಲಿಂದ ನಾವು ಹೊಂದಬೇಕು, ಇಲ್ಲಿ ನಾವು ಕೊಡಬೇಕು. ನಾವು ಏನು ದೇವ್ರ ಮೇಲೆ ಭಕ್ತಿ ಹಿಂಗೆ ತೋರಿಸ್ತೀವಲ್ಲ, ಅದು ಇಲ್ಲಿ ಕಂಡು ಬರ್ಬೇಕು. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ, ಕರುಣೆ ಉಳ್ಳವರಾಗಿಯೂ, ಕ್ಷಮಿಸುವವರಾಗಿಯೂ ಇರ್ರಿ. ಹಲ್ಲೆಲೂಯಾ, ಆಮೆನ್. ಸೆಟ್ಕೊಳ್ಳೋರಾಗ್ರಿ.
ಅವಾಗ ಏನಾಗ್ತದೆ? ದೇವರ ಕರೆಗೆ ಯೋಗ್ಯರಾಗಿ ನಡೀತಾ. ನಾನು ಇಲ್ಲಿ ನಿಲ್ಲಿಸ್ತೇನೆ, ಮನೆಗೆ ಹೋಗಿ 5ನೇ ಅಧ್ಯಾಯ ಕೂಡ ಓದ್ರಿ. ನಿಧಾನಕ್ಕೆ ಓದ್ಬೇಕು. ಸುಮ್ಮನೆ ನಾನು ಬರ್ತೈತೆ ಓದಕ್ಕೆ ಬರ್ತೈತೆ ಅಂತ ಬುರ್ರ ಅಂತ ಓದಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ ಟ್ರೇನ್. ಅದನ್ನು ಅನುಭವಿಸ್ಬೇಕು. ದೇವ್ರು ನಮ್ಮ ಹತ್ರ ಮಾತಾಡಬೇಕು, ರೂಪಾಂತರ ತರಬೇಕಂದ್ರೆ ನಾನು ಉಪವಾಸ ಪ್ರಾರ್ಥನೆಗಳಲ್ಲಿ ಹಂಗೆ ಮಾಡೋದು. ನಾನು ಅನ್ಯ ಭಾಷೆಯಲ್ಲಿ ಓ ರಬ ಲರಬ 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 ಮಾತಾಡ್ತೀವಿ. ಒಂದೊಂದು ವಚನ ಒಂದೊಂದು ಪದ ಓದ್ತಾ ಇರ್ತೀನಿ. ಒಬ್ಬರಿಗೊಬ್ಬರು ರಬ ಕಲ ರಬ ಕಲ, ಒಬ್ಬರಿಗೊಬ್ಬರು ರಬ ಕಲ ರಬ. ನನ್ನ ಮೈಂಡಲ್ಲಿ ಇದೆಲ್ಲ ಹೋಗ್ತಿರೋದು. ರಬ ಕಲ ರಬ ರಬ ರಬ, ಉಪಕಾರಿಗಳಾಗಿ ರಿಬ ಕಲ ರಬ, ಒಬ್ಬರಿಗೊಬ್ಬರು ಉಪಕಾರಿ ರಬ ಕಲ ರಬ ಲರಬ ರಬ ರಬ, ಕರುಣೆ ಉಳ್ಳವ. ಹಂಗೆ ನೀವು ವಾಕ್ಯವನ್ನು ಓದುವಾಗ ಏನಾಗ್ತದೆ? ವಾಕ್ಯ ಹೆಂಗೆ ಓದ್ಬೇಕು ಗೊತ್ತಾ? ಬಿರಿಯಾನಿ ತಿಂದಂಗೆ ತಿನ್ಬೇಕು. ನಾವು ಅಗಿಬೇಕು, ಎಲ್ಲ ತಗೋಬೇಕು. ಆಮೇನ್. ವಾಕ್ಯನ ಹಂಗೆ ಓದುವಾಗ ಏನಾಗ್ತದೆ? ಪವಿತ್ರಾತ್ಮನ ವಾಕ್ಯವನ್ನು ತೆಗೆದುಕೊಂಡು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ಇದು ಮಾಡುವಾಗ ಏನಾಗ್ತದೆ? ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಿಸ್ತೇವೆ, ಕರೆಗೆ ಯೋಗ್ಯರಾಗಿ ನಡೀತಾ ಇದ್ದೇವೆ. ನಮ್ಮನ್ನು ಪ್ರಾರ್ಥನೆ ಮಾಡಬೇಕು, ಉಜ್ಜೀವ ಬೇಕನ್ಬೇಕು. ಅವ್ರು ದೇವ್ರು ಹೇಳ್ತಾನೆ, ಈ ನನ್ನ ಮಕ್ಕಳು, ನನ್ನ ಮಕ್ಕಳು, ಇವರು ನನ್ನ ಕರೆಗೆ ಯೋಗ್ಯರಾಗಿ ನಡೀತಾ ಇದ್ದಾರೆ. ಪವಿತ್ರಾತ್ಮನು ದುಃಖಿತನಾಗುವುದಿಲ್ಲ, ಆತನು ಪ್ರಸನ್ನನಾಗುವವನಾಗಿದ್ದಾನೆ. ಸೈತಾನಿಗೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ. ನಮ್ಮ ಕಾಲ್ ಕೆಳಗಿರ್ತವೆ, ಅವಾಗ ನಾವು ಏನು ಮಾಡ್ತೇವೆ? ದೇವರು ನಮ್ಮ ಮುಖಾಂತರ ಕಾರ್ಯ ಮಾಡುವಂಥ ಪಾತ್ರೆಗಳು ನಾವು ಆಗ್ತೇವೆ. ಆ ಸನ್ನಿಧಾನದಲ್ಲಿ ನಾವು ನಡೆಯುವವರಾಗಿರ್ತೇವೆ. ಪ್ರಿಯರೇ, ನಾವು ದೇವರ ಸನ್ನಿಧಾನದಿಂದ ತುಂಬಿದವರಾಗಿರ್ತೇವೆ. ನಮ್ಮ ಮುಖಾಂತರ ದೇವರ ಕಾರ್ಯ ಆಗುವಂಥದ್ದಾಗಿದೆ. ಬಳ್ಳಾರಿ, ಕರ್ನಾಟಕ, ಭಾರತ ದೇಶ, ನಾನಾ ದೇಶಗಳು ಆಶೀರ್ವಾದ ಹೊಂದುವಂಥದ್ದಾಗಿದೆ. ಪ್ರಿಯರೇ, ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇರುವಂಥದ್ದಾಗಿದೆ. ಪ್ರಿಯರೇ, ಗಂಡ ಹೆಂಡತಿ ಮಧ್ಯದಲ್ಲಿ ದಾಂಪತ್ಯ ಜೀವಿತಗಳು ಬದಲಾವಣೆ ಆಗ್ತದೆ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇರ್ತದೆ. ಸಭೆಯಲ್ಲಿ ಐಕ್ಯತೆ ಇರುವಂಥದ್ದಾಗಿದೆ. ಪ್ರಿಯರೇ, ಆಮೇನ್, ಹಲ್ಲೆಲೂಯ. ಅಪೊಸ್ತಲ ಕೃತ್ಯದಲ್ಲಿದ್ದಂಥ ಸಭೆಯಾಗಿ ನಾವಿರುವವರಾಗಿದ್ದೇವೆ. ಪ್ರಿಯರ್, ಆಮೇನ್. ಯಾಕೆ ಪ್ರಭಾವ ಬೀರಲ್ಲ ನಮ್ಮ ನಗರದ ಮೇಲೆ? ಖಂಡಿತವಾಗ್ಲೂ ನಾವು ಬೀರ್ತೇವೆ. ಆಮೆನ್. ಕಣ್ಮುಚ್ಕೊಳ್ರಿ, ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡೋಣ. ಪ್ರಿಯರ್, ಇವತ್ತು ಕರ್ತನ ನನ್ನ ಸಂಗಡ ಮಾತನಾಡಿ. ದಯವಿಟ್ಟು ಓಡಾಡಬೇಡ್ರಿ. ಸ್ವಲ್ಪ ಜನ ಸಂದೇಶ ಆಗಿದೆ ಟಕ ಟಕ ಬಾಕ್ಲತ್ರ ಹೋಗೋದು, ದಯವಿಟ್ಟು ಬೇಡ. ಕಣ್ಣು ಮುಚ್ಕೊಳ್ರಿ, ಕೈ ಮೇಲೆ ಕೆತ್ರಿ. ದೇವರು ನಿಮ್ಮೊಂದಿಗೆ ಮಾತನಾಡಿರುವುದಾದ್ರೆ, ಹೌದು ಈ ವಾಕ್ಯ ನನಗೆ, ಹೌದು ದೇವರು ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನೀವು ಹೇಳುವುದಾದ್ರೆ, ಎಲ್ಲಿ ಈ ಹೊಸ ವರ್ಷಗಳಲ್ಲಿ ನೀವು ಎಲ್ಲಿ ನಿಮ್ಮ ಜೀವಿತದಲ್ಲಿ ಬದಲಾವಣೆ ತರಬೇಕೆಂಬುದಾಗಿದ್ದೀರಿ? ನಿಮ್ಮ ಆಲೋಚನೆ ಹೆಂಗಿದೆ? ಎಸ್, ವಿಗ್ರಹಾರ್ಧನೆಯನ್ನು ನೀವು ಬಿಟ್ಟಿರಬಹುದು, ಬಹುಶಃ ಅನೇಕ ಸಂಗತಿಗಳನ್ನು ಬಿಟ್ಟಿರ್ಬೋದು. ಆದರೆ ಬಿಡಬೇಕಾದ ಸಂಗತಿ ಯಾವುದಿದೆ? ಯಾವುದನ್ನು ತೆಗೆದು ಹಾಕಬೇಕು? ನಿಮ್ಮ ಆಲೋಚನೆ ಹೆಂಗಿದೆ? ನಿಮ್ಮ ನೋಟ ಹೆಂಗಿದೆ? ಗರ್ವ ಇದೆಯಾ ಹೃದಯದಲ್ಲಿ? ನಾವು ವಿನಯ ಉಳ್ಳವರಾಗಿದ್ದೇವಾ? ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವಾ? ನಾವು ದೀರ್ಘ ಶಾಂತಿ ಉಳ್ಳವರಾಗಿದ್ದೇವಾ? ಕೋಪ ಇದೆಯಾ ನಮ್ಮಲ್ಲಿ? ನಾವು ಇತರರ ಬಗ್ಗೆ ಮಾತನಾಡ್ತೇವಾ? ಕೆಟ್ಟದಾಗಿ ಮಾತನಾಡ್ತೇವಾ? ನಮ್ಮ ಮಾತುಗಳು ಇತರರನ್ನು ಕಟ್ಟುತ್ತಾ ಇವೆಯಾ? ಭಕ್ತಿ ಅಭಿವೃದ್ಧಿ ಮಾಡ್ತಾ ಇದೆಯಾ? ನಾವು ಸೈತಾನನಿಗೆ ಎಲ್ಲಾದರೂ ನಮ್ಮ ಜೀವಿತದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದೇವಾ? ಯಾವುದೇ ಒಂದು ಏರಿಯಾದಲ್ಲಿ, ವಿಭಾಗದಲ್ಲಿ ನಾವು ಏನಾದರೂ ಪವಿತ್ರಾತ್ಮನನ್ನು ದುಃಖಿಸಿದ್ದೇವಾ? ಯಾರನ್ನು ನಾನು ಖಂಡಿಸ್ತಿಲ್ಲ ಪ್ರಿಯರೇ. ಪವಿತ್ರಾತ್ಮನಾದ ದೇವರು ನಮ್ಮನ್ನು ಶುದ್ಧಿಪಡಿಸಲಿ. ಇದು ಬರೀ ಇವತ್ತೊಂದಿನ ಆಗೋದಲ್ಲ. ಆತನ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡು, ಸ್ವಾಮೇ ನಿನ್ನ ಕರೆಗೆ ನಾನು ಯೋಗ್ಯನಾಗಿ ನಡೀಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಕರೆಗೆ ನೀನು ನನ್ನನ್ನು ಕರೆದಿದ್ದೀಯಪ್ಪ. ನಿನ್ನ ಮಗನಾಗಿ ಕರೆದಿದ್ದಿ, ನಿನ್ನ ಯಾಜಕನಾಗಿ ಕರೆದಿದ್ದಿ, ನಿನ್ನ ಆಲಯವಾಗಿ ನನ್ನನ್ನು ಕರೆದಿದ್ದಿ, ಪವಿತ್ರಾತ್ಮನಿಂದ ನನ್ನನ್ನು ಮುದ್ರಿಸಿದ್ದಿ, ನಿನ್ನೊಂದಿಗೆ ತಂದೆಯ ಬಲಪಾಶದಲ್ಲಿ ಕೂತ್ಕೊಳ್ಳಿಕ್ಕೆ ಕರೆದಿದ್ದಿ ಸ್ವಾಮಿ. ಈ ಕರೆಗೆ ಯೋಗ್ಯನಾಗಿ ನಾನು ನಡೀಲಿಕ್ಕೆ ಇಷ್ಟಪಡ್ತೇನೆ ಸ್ವಾಮಿ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ತಂದೆಯಾದ ದೇವರೇ, ಇದು ನಿನ್ನ ಸಭೆ, ಇಲ್ಲಿರುವ ಜನರು ನಿನ್ನ ಜನರು. ನೀನು ರಕ್ತ ಸುರಿಸಿದ್ದಿ, ಅವರನ್ನು ಕೊಂಡುಕೊಂಡಿದ್ದಿ, ನಿನ್ನ ಸ್ವಂತವಾಗಿ ನೀನು ಮಾಡಿಕೊಂಡಿದ್ದಿ ಕರ್ತನೆ. ನಾವೆಲ್ಲರೂ ನಿನ್ನ ಮಕ್ಕಳು ಸ್ವಾಮಿ. ಈ ವರ್ಷದಲ್ಲಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತೇವೆ, ಎಲ್ ಶಡಾಯ್ ಸಭೆಯಾಗಿ ಹಿರಿಯರಿಂದ ಸ್ವಾಮಿ, ನಮ್ಮಿಂದ ಎಲ್ಲರೂ ತಂದೆಯಾದ ದೇವರೇ, ನಾವು ನಿನ್ನ ವಾಕ್ಯಕ್ಕೆ ಒಳಗಾಗಿ ಸ್ವಾಮಿ, ಓ ಕರ್ತನೆ, ನಮ್ಮ ಕರೆಗೆ ನಾವು ಯೋಗ್ಯರಾಗಿ ನಡೆಯುವಂತೆ ಪವಿತ್ರಾತ್ಮನಾದ ದೇವರೇ ನಮಗೆ ಸಹಾಯ ಮಾಡು. ವೈಯಕ್ತಿಕವಾಗಿ, ಸಭೆಯಾಗಿ, ಕೇರ್ಸೆಲ್ ಆಗಿ, ತಂದೆಯಾದ ದೇವರೇ, ಒಂದು ಸೇವೆಯಾಗಿ ನಾವು ನಿನ್ನ ಕರೆಗೆ ಯೋಗ್ಯರಾಗಿ ನಡೆಯುವವರಾಗುವಂತೆ ಸ್ವಾಮಿ ನಮ್ಮನ್ನು ಉಪಯೋಗಿಸಪ್ಪ. ಹೊರಗಡೆ ಜನರು ನಶಿಸಿ ಹೋಗ್ತಾ ಇದ್ದಾರೆ, ಅನೇಕರು ನಿನ್ನನ್ನು ಅರಿಯದೆ ಸಾಯ್ತಾ ಇದ್ದಾರೆ ಸ್ವಾಮಿ. ಓ
ಓ ಅವರು ನರಕದ ಅಗ್ನಿಯ ಮಾರ್ಗದಲ್ಲಿದ್ದಾರೆ ತಂದೆಯಾದ ದೇವರೇ, ಅವರನ್ನು ರಕ್ಷಿಸಲಿಕ್ಕಾಗಿ ನೀನು ನಮ್ಮ ಮುಖಾಂತರ ಕಾರ್ಯ ಮಾಡಬೇಕು ಸ್ವಾಮಿ. ನಮ್ಮನ್ನು ರೂಪಾಂತರ ಪಡಿಸು, ನಮ್ಮ ಮುಖಾಂತರ ಈ ನಗರವನ್ನು ರೂಪಾಂತರ ಪಡಿಸು ಸ್ವಾಮಿ ಯೇಸುವಿನ ನಾಮದಲ್ಲಿ. ನಾವು ಸೈತಾನನಿಗೆ ಎಲ್ಲೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೋ ಪವಿತ್ರಾತ್ಮನೇ ನೀನೇ ನಮ್ಮೊಂದಿಗೆ ಮಾತನಾಡಿ ತೋರಿಸಿ ಅದರ ಮೇಲೆ ಜಯ ಹೊಂದಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ನೀನು ನಮ್ಮ ಜೊತೆಗಿದ್ದೀ ಸ್ವಾಮಿ, ನಮ್ಮನ್ನು ನಡೆಸ್ತೀನಿ, ನಮ್ಮನ್ನು ಪ್ರೀತಿಸ್ತಿ, ನಮಗೆ ಸಹಾಯ ಮಾಡುವಾತನಾಗಿದ್ದಿ. ಪ್ರತಿಯೊಬ್ಬರನ್ನು ಮುಟ್ಟು ಕರ್ತನೆ, ಸಹಾಯ ಮಾಡು, ನಮ್ಮನ್ನು ಅವನ ಕೈಲಿ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ನಂಬುವವರೆಲ್ಲ ಒಂದ್ಸರಿ ಜೋರಾಗಿ ಆಮೇನ್. ಕೊನೆಯದಾಗಿ ನನ್ನ ಸಂಗಡ ಹೇಳ್ರಿ, ನಾನು ದೇವರಿಂದ ಕರೆಯಲ್ಪಟ್ಟವನು, ಕರೆಯಲ್ಪಟ್ಟವಳು, ನಾನು ಆತನ ಕರೆಗೆ ಯೋಗ್ಯವಾಗಿ ನಡೆಯುತ್ತೇನೆ. ನಾನು ಸೈತಾನನಿಗೆ ಅವಕಾಶ ಮಾಡಿಕೊಡುವುದಿಲ್ಲ. ನಾನು ಪವಿತ್ರಾತ್ಮನನ್ನು ದುಃಖಿಸುವುದಿಲ್ಲ. ನಾನು ದೇವರು ಉಪಯೋಗಿಸುವ ಯೋಗ್ಯವಾದ ಪಾತ್ರೆಯಾಗಿರುತ್ತೇನೆ ಯೇಸು ನಾಮದಲ್ಲಿ. ಆಮೆನ್ ಆಮೆನ್. సుందరుడా అతిశయుడా మహోన్నతుడా నా ప్రియుడా, సుందరుడా అతిశయుడా మహోన్నతుడా నా ప్రియుడా, 10,000లలో నీవు అతి సుందరుడవు, నా ప్రాణ ప్రియుడవు నీవే. షారోను పుష్పమా, లోయలోని పద్మమా, నిన్ను నేను కొనిగొంటినే. 10,000లలో నీవు అతి సుందరుడవు, నా ప్రాణ ప్రియుడవు నీవే. షారోని నా పుష్పమా, లోయలోని పద్మమా, నిన్ను నేను కనుగొంటినే. సుందరుడా అతిశయుడా మహోన్నతుడా నా ప్రియుడా, సుందరుడా అతిశయుడా మహోన్నతుడా నా ప్రియుడా. నిన్ను చూడాలని నీ ప్రేమలో ఉండాలని నేనాశించుచున్నాను. నిన్ను చూడాలని నీ ప్రేమలో ఉండాలని నేనాశించుచున్నాను. యేసయ్యా యేసయ్యా నా యేసయ్యా, నీ వంటి వారెవ్వరు. యేసయ్యా నా యేసయ్యా, నీలాగా లేరెవ్వరు. యేసయ్యా యేసయ్యా నా యేసయ్యా, నీ వంటి వారెవ్వరు. యేసయ్యా నా యేసయ్యా, నీలాగా లేరెవ్వరు. సుందరుడా అతిశయుడా మహోన్నతుడా నా ప్రియుడా,
Thank you, Jesus.